ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಅದಲ್ಲ ಥರ್ಡ್ ಪುಸ್ತಕ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯ. ಅದು ಪುಸ್ತಕ ದೊಡ್ಡ ಪುಸ್ತಕ. ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರೂನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹಿಂದಿನ ಸಂಧಿಗಳಲ್ಲಿ ಜಗನ್ನಾಥದಾಸರು 6ನೆಯ ಸಂಧಿಯಲ್ಲಿ ಜೀವರಿಗೆ ಸ್ಥೂಲ ದೇಹ ಹೇಗೆ ಬರುತ್ತೆ, ಆ ಸ್ಥೂಲ ದೇಹದ ಸೃಷ್ಟಿ, ಅದರಲ್ಲಿರ್ತಕ್ಕಂತಹ 24 ತತ್ವಗಳು, ತತ್ವಾಭಿಮಾನಿ ದೇವತೆಗಳು, ಭಗವದ್ರೂಪಗಳ ಕಾರಣ ಕಾರ್ಯ ಸಕಲವನ್ನ ಪಂಚರೂಪಿ ಭಗವಂತನಿಗೆ ಹೇಗೆ ಅರ್ಪಣೆ ಮಾಡಬೇಕು ಎನ್ನುವುದನ್ನು ವಿವರಿಸ ಮಾಡ್ತಾ, ಏಕಾತ್ಮನಾದ ಬಿಂಬರೂಪಿ ಹರಿ ಜೀವನ ಸ್ವರೂಪೇಂದ್ರಿಯಗಳಲ್ಲಿ ಮತ್ಸ್ಯಾದಿ ದಶರೂಪಗಳನ್ನು ಸ್ವೀಕಾರ ಮಾಡಿ ಕಾರ್ಯ ಹೇಗೆ ಮಾಡುತ್ತಾರೆ ಎಂಬುದನ್ನು ವಿಸ್ತಾರ ಮಾಡಿ ಹೇಳಿದ್ದಾರೆ. ಈಗ ಈ 7ನೇ ಸಂಧಿಯಲ್ಲಿ ಸ್ಥೂಲ ದೇಹಗತನಾದ ಸ್ಥೂಲ ದೇಹದಲ್ಲಿರ್ತಕ್ಕಂತಹ ಪಂಚಮಹಾಭೂತಗಳು, ಇವುಗಳಲ್ಲಿರ್ತಕ್ಕಂತಹ ಪಂಚ ತನ್ಮಾತ್ರಗಳಲ್ಲಿರುವ ಭಗವದ್ರೂಪದ ಮಹಿಮೆಯನ್ನು ಸವಿಸ್ತಾರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಂತಹ ಮಹಿಮೋಪೇತನಾದ ಶ್ರೀಹರಿಯ ಮಹಿಮೆಯನ್ನು ತಿಳಿದರೆ ಬಂಧ ವಿಮೋಚನಕ್ಕೆ ಕಾರಣವಾಗತ್ತೆ ಅಂತ ವಿಜಯದಾಸರೇ ಮೊದಲಾದ ಅನೇಕ ದಾಸರು, ಶ್ರೀಮದ್ ಆಚಾರ್ಯರು ಕೂಡ ಅಪ್ಪಣೆ ಮಾಡಿದ್ದಾರೆ. ಇದೇ ಹಿಂದಿನ ಸಂಧಿಗೂ ಈ ಪಂಚತನ್ಮಾತ್ರ ಸಂಧಿಗೂ ಇರತಕ್ಕಂತಹ ಪರಸ್ಪರವಾದ ಸಂಬಂಧ. ಪಂಚ ತನ್ಮಾತ್ರಗಳಿಂದ ಜನಿಸುವ ಮೋಹಾದಿಗಳನ್ನು ಪರಿಹರಿಸಲು ಉಪಾಯವನ್ನು ಹೇಳಿದ್ದಾರೆ. 1ನೇ ಪದ್ಯದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನು ವ್ಯಾಮೋಹಕವಾದದ್ದು ಬಂಧಕಗಳು ಎಂಬುದನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಬಂಧಕಗಳಾದ ಇವುಗಳನ್ನು ನಾವು ಹೇಗೆ ಬಿಡಿಸಿಕೊಳ್ಳಬೇಕು ಅನ್ನುವುದನ್ನು ಕೂಡ ದಾಸರಾಯರು ನಿರೂಪಣೆ ಮಾಡ್ತಾ ಇದ್ದಾರೆ. 1ನೇ ಪದ್ಯವನ್ನು ನೋಡೋಣ. ಭೂಸಲಿಲ ಶಿಖಿ ಪವನ ಭೂತಾಕಾಶಗಳೈದೈದು ತನ್ಮಾತ್ರ ಸಹಿತ ಒಂದಧಿಕ ಪಂಚಾಶದ್ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿರ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಪ್ರದನಾಗಿ ಆಡುವ ದ್ವೇಷಿಪರ ಬಡಿವ. ಪದಚ್ಛೇದ. ಭೂ, ಸಲಿಲ, ಶಿಖಿ, ಪವನ, ಭೂತಾಕಾಶ. ಭೂತ ಆಕಾಶ ಅಂತ ಪದಚ್ಛೇದ ಮಾಡ್ಕೋಬಹುದು. ಭೂತಾಕಾಶ ಅನ್ನೋದು ಒಂದೇ ಪದ. ಭೂತಾಕಾಶದೊಳಗೆ 5 ತನ್ಮಾತ್ರ ಸಹಿತ ಸನ್ಮಾತ್ರ ಸಹಿತವು ಒಂದಧಿಕ ಪಂಚಾಶದ್ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿರ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖ ಅಸುಖ ಪ್ರಧಾನಾಗಿ ಆಡುವ ದ್ವೇಷಿಪರ ಬಡಿವ ಎಂಬುದಾಗಿ ಪದಚ್ಛೇದ. ಸಾಮಾನ್ಯ ಅರ್ಥದ ಕಡೆಗೆ ಗಮನ ಕೊಟ್ಟಾಗ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಒಂದೊಂದರೊಳಗೆ
5 ಪಂಚ ತನ್ಮಾತ್ರಗಳಿದೆ. ವಿವರಣೆ ಮಾಡ್ತೀನಿ ನೋಡ್ರಿ, ಮುಂದೆ ಹೇಳ್ತೇನೆ. ಅವುಗಳೊಂದಿಗೆ ಏಕಪಂಚಾಶದ್ವರ್ಣ ಅಂದ್ರೆ 51 ಅಕ್ಷರಗಳು, ಕ್ಷಕಾರ ಸೇರಿದರೆ, ಕ್ಷಂ ಲಕ್ಷ್ಮೀ ನೃಸಿಂಹಾಯ ನಮಃ ಅನ್ನೋದು ಸೇರಿದರೆ ಅವುಗಳ 51 ಅಕ್ಷರಗಳ ವರ್ಣವಾಚ್ಯನಾದ ಪರಮಾತ್ಮ ಈ ಶರೀರದಲ್ಲಿ ವ್ಯಾಪಿಸಿದ್ದು ದೇವಾಸುರರಿಗೆ, ದೇಹದಲ್ಲಿರುವ ದೇವತೆಗಳಿಗೆ, ದೇಹದಲ್ಲಿರುವ ಅಸುರರಿಗೆ ಅಥವಾ ಹೊರಗಡೆ ಇರತಕ್ಕಂತಹ ದೇವಾಸುರರಿಗೆ ನಿರಂತರವಾಗಿ ಸುಖ ದುಃಖದಾಯಕನಾಗಿ ಕ್ರೀಡಿಸ್ತಾನೆ, ದ್ವೇಷಿಸುವವರನ್ನ ದಂಡಿಸ್ತಾನೆ ಎಂಬುದನ್ನು ಹೇಳಿದ್ದಾರೆ. ಪಂಚಾಗ್ನಿಹೋತ್ರ ಸಂಧಿಯಾದ ಬಳಿಕ ಇದೀಗ ಜಗನ್ನಾಥದಾಸರು ಪಂಚ ತನ್ಮಾತ್ರ ಸಂಧಿಯನ್ನ ಮೊದಲನೇ ಪದ್ಯದಲ್ಲಿ ಭಗವಂತನ ಉಪಾಸನೆಗೆ ಪಂಚ ತನ್ಮಾತ್ರಗಳ ಅವಶ್ಯಕತೆ ಎಷ್ಟಿದೆ ಎಂಬುದನ್ನು ವರ್ಣಿಸುವುದರಿಂದ ಈ ಸಂಧಿಗೆ ಪಂಚ ತನ್ಮಾತ್ರ ಸಂಧಿ ಎಂಬತಕ್ಕಂತಹ ಹೆಸರು ಪ್ರಾರಂಭ ಆಗಿದ್ದೇ ತನ್ಮಾತ್ರ ಸಹಿತ ಒಂದಧಿಕ ಪಂಚ ಭೂತಗಳು ಅಂತಂದಿದ್ದಾರೆ. ಆದ್ದರಿಂದ ಮುಖ್ಯವಾಗಿ ಇದಕ್ಕೆ ಪಂಚ ತನ್ಮಾತ್ರ ಸಂಧಿ ಅಂತ. ಮೀಯಂತೆ ಇತಿ ಮಾತ್ರಾಹ ವಿಷಯ ಭೋಗಗಳು, ಭೂ ಸಲಿಲ ಶಿಖಿ ಪವನ ಭೂತಾಕಾಶದೊಳಗೆ. ಇದಕ್ಕೆ ಮಂಜೂಷ ಎಂಬತಕ್ಕಂತಹ ಒಬ್ಬರು ಈ ಸಂಧಿಯ ಪ್ರಾರಂಭದಲ್ಲಿ ಸಂಧಿಯಲ್ಲಿ ಬರುವ ಪ್ರಮೇಯವನ್ನ ಹರಿಕಥಾಮೃತ ಸಾರ ಮಂಜೂಷ ಅಂತ ಅಲ್ಲಿ ಇದನ್ನೇ ಹೇಳ್ತಾರೆ. ಮೋಕ್ಷ ಪಂಥಕ್ಕೆ ಸ್ವಕೀಯ ದೇಹದ ವೀಕ್ಷಣವೇ ಮುಖ್ಯಾದ ಕಾರಣ, ಲಕ್ಷಿಯಿಂದಲಿ ದೇಹ ಚತುಷ್ಟಯ ವಿವರಿಸಿದರಿಲ್ಲಿ, ಲಕ್ಷ್ಮೀ ನಿಲಯನ ರೂಪಜ್ಞಾನ ಸುಚಕ್ಷುಯಿಂದಲಿ ನೋಳ್ಪಗೋಸುಗ, ಪಕ್ಷಪಾತದಿ ನುಡಿದ ಸುಜನರ ಮೌಳಿಕ ಋಣದಲ್ಲಿ. ನಿಮ್ ಯಾವ ಹರಿಕಥಾಂಸಾರದಲ್ಲೂ ಇದು ಸಿಗಲ್ಲ. ಇದು ಹರಿಕಥಾಂಸಾರ ವ್ಯಾಖ್ಯಾನದಲ್ಲಿರುವ ಪದ್ಯ. ಇದು ಮಂಜೂಷ ಅಂತ ಹರಿಕಥಾಮೃತ ಸಾರ ಮಂಜೂಷಾದಲ್ಲಿ ಬಂದ ಪದ್ಯ. ಮೋಕ್ಷ ಪಂಥಕ್ಕೆ, ಮೋಕ್ಷ ಮಾರ್ಗಕ್ಕೆ ಸ್ವಕೀಯ ದೇಹದ ವೀಕ್ಷಣವೇ ಮುಖ್ಯ ಆದ ಕಾರಣ, ತನ್ನ ದೇಹದ ವೀಕ್ಷಣ, ಒಳಗಿರುವ ಭಗವಂತನ ರೂಪಗಳ ವೀಕ್ಷಣೆಯೇ ಮುಖ್ಯವಾದ ಕಾರಣದಿಂದ ಲಕ್ಷದಿಂದಲೇ ಲಕ್ಷ್ಯ ಕೊಟ್ಟು ದೇಹ ಚತುಷ್ಟಯ ವಿವರಿಸಿದರಿಲ್ಲಿ. ಸ್ಥೂಲ ಮೊದಲಿಗೆ ಸೂಕ್ಷ್ಮ, ಅದಾದ ಮೇಲೆ ಲಿಂಗ, ಅನಿರುದ್ಧ, ಸ್ಥೂಲ ಶರೀರಗಳಲ್ಲಿ ದೇಹ ಚತುಷ್ಟಯ ವಿವರಿಸಿದರು ಇಲ್ಲಿ ಅಂದ್ರೆ ಪಂಚತನ್ಮಾತ್ರ ಸಂಧಿಯಲ್ಲಿ. ಲಕ್ಷ್ಮೀ ನಿಲಯನ ರೂಪ ಜ್ಞಾನ ಸುಚಕ್ಷುಯಿಂದಲಿ ನೋಳ್ಪಗೋಸುಗ, ಒಳ್ಳೆಯ ಕಣ್ಣಿನಿಂದ ಲಕ್ಷ್ಮೀ ನಿಲಯನ, ಲಕ್ಷ್ಮೀದೇವಿಗೆ ಆಸ್ಪದನಾದ ಪರಮಾತ್ಮನನ್ನ ನೋಳ್ಪಗೋಸುಗ ತಿಳಿಯಲಿಗೋಸ್ಕರವಾಗಿ ಪಕ್ಷಪಾತದಿ ನುಡಿದ ಸುಜನರ ಮೌಳಿ, ಕರುಣದಲ್ಲಿ ಪಕ್ಷಮೌಳಿಯಲ್ಲಿ ಪರಮಾತ್ಮ ನಮ್ಮ ಜಗನ್ನಾಥದಾಸರು ಕಾರುಣ್ಯದಿಂದ ಇದನ್ನು ತಿಳಿಸಿದ್ದಾರೆ ಎಂಬುದನ್ನು ಹೇಳಿದರು. ಈಗ ಮೊದಲನೆಯ ಪದವನ್ನು ನೋಡೋಣ. ಮೊದಲನೇ ಸಾಲನ್ನ, ಭೂಸಲಿಲ ಶಿಖಿಪವನ ಭೂತಾಕಾಶದೊಳಗೆ. ಭೂ ಅಂದರೆ ಪೃಥ್ವಿ, ಸಲಿಲ ಅಂದರೆ ಅಪ್ತತ್ವ ನೀರು, ಮಣ್ಣು, ನೀರು, ತೇಜಸ್ಸು, ವಾಯು ಮತ್ತು ಭೂತಾಕಾಶಗಳು ಅಂತ ಪಂಚಮಹಾಭೂತಗಳಲ್ಲಿ ಪಂಚ ತನ್ಮಾತ್ರಗಳಿದೆ. ತನ್ಮಾತ್ರಗಳಂತೂ ಈಗಾಗಲೇ ಕೇಳಿದ್ದೀರಿ ನೀವು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಒಂದೊಂದರಲ್ಲಿ 5 ಇದೆ. ಪಂಚಭೂತಗಳಲ್ಲಿ ಒಂದೊಂದರಲ್ಲಿ ಮತ್ತೆ 5 ಇದೆ. ಪೃಥ್ವಿಯಲ್ಲಿ ಅಪ್ಪು, ತೇಜ, ವಾಯು, ಭೂತಾಕಾಶ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇದು ಪಂಚಮಹಾಯಜ್ಞ ಸಂಧಿಯಂತೆ ಹೆದರಬೇಡ್ರಿ. ದಾಸರು ಸರಳವಾಗಿ ಹೇಳಿಸ್ತಾರೆ. ಧೈರ್ಯ ಕೊಡೋ ದಾಸರಿದ್ದಾರೆ ನಮಗೆ. ದಾಸರು ಹೇಳ್ತಾರೆ, ಭೂಮಿಯಲ್ಲಿ ನೀರಿದೆ, ಭೂಮಿಯಲ್ಲಿ ತೇಜಸ್ಸಿದೆ, ಭೂಮಿಯಲ್ಲಿ ವಾಯು ಇದೆ, ಭೂಮಿಯಲ್ಲಿ ಭೂತಾಕಾಶ ಇದೆ. ಹಾಗೆ ನೀರಿನಲ್ಲಿ ಭೂಮಿ ಇದೆ, ನೀರಿನಲ್ಲಿ ತೇಜಸ್ಸಿದೆ, ನೀರಿನಲ್ಲಿ ವಾಯು ಇದೆ, ನೀರಿನಲ್ಲಿ ಭೂತಾಕಾಶ ಇದೆ. ಹಾಗೆ ತೇಜಸ್ ತತ್ವದಲ್ಲಿ ಪೃಥ್ವಿ ಇದೆ, ಅಪ್ಪಿದೆ, ವಾಯು ಇದೆ, ಭೂತಾಕಾಶ. ಹಾಗೆ ವಾಯುವಿನಲ್ಲಿ ಪೃಥ್ವಿ ಇದೆ, ಅಪ್ಪಿದೆ, ಅದಾದ ನಂತರದಲ್ಲಿ ತೇಜಸ್ಸಿದೆ,
ವಾಯು ಮತ್ತು ಭೂತಾಕಾಶ ಇದೆ. ಅದರಂತೆ ಭೂತಾಕಾಶದಲ್ಲಿ ಪೃಥ್ವಿ, ಅಪ್ಪು, ತೇಜ, ವಾಯು ಇದಿದೆ. 5ರಲ್ಲಿ 5 ಇದೆ, 25 ಆಯಿತು. ಪಂಚ ತನ್ಮಾತ್ರಗಳು, ಗಂಧ ತನ್ಮಾತ್ರ, ರಸ ತನ್ಮಾತ್ರ, ರೂಪ ತನ್ಮಾತ್ರ, ಸ್ಪರ್ಶ ತನ್ಮಾತ್ರ, ಶಬ್ದ ತನ್ಮಾತ್ರ ಅಂತ ಅವುಗಳಿಂದ ಪಂಚಮಹಾಭೂತಗಳಾಗತ್ತೆ. ಅದರಿಂದ ಪಂಚಭೂತಗಳಲ್ಲಿ ಪಂಚ ತನ್ಮಾತ್ರೆಗಳು ಎಂಬತಕ್ಕಂಥದ್ದಿದೆ. ನೂಲಿನಿಂದ, ದಾರದಿಂದ ಬಟ್ಟೆ ತಯಾರಾಗತ್ತೆ. ಆದರೆ ನೂಲು ಬೇರೆಯಲ್ಲ, ಬಟ್ಟೆ ಬೇರೆಯಲ್ಲ, ಎರಡೂ ಒಂದೇ. ನೂಲು ಅಂದರೆ ದಾರ ಬಟ್ಟೆಯ ಸೂಕ್ಷ್ಮ ರೂಪ, ಹಾಗೆ ಬಟ್ಟೆ ನೂಲಿನ ಸ್ಥೂಲ ರೂಪ. ನಿಧಾನಕ್ಕೆ ಅರ್ಥ ಮಾಡಿಕೊಡ್ರಿ. ಸ್ಥೂಲದಲ್ಲಿ ಸೂಕ್ಷ್ಮ, ಸೂಕ್ಷ್ಮದಲ್ಲಿ ಸ್ಥೂಲ ವ್ಯಾಪಕವಾಗಿರುತ್ತೆ, ನಾವು ನೋಡಿದ್ದೇವೆ. ಅದರಂತೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶಗಳು ಕೂಡ ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅಧಶ್ಚೋರ್ಧ್ವಂ ಪ್ರಕೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧ ವಿಷಯ ಪ್ರಬಾಲಾಃ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳುವಾಗ, ಮಹತ್ತತ್ವ ಮುಂತಾದವುಗಳು ಪ್ರಕೃತಿಯಲ್ಲಿಯೂ ವ್ಯಾಪಿಸಿರುತ್ತೆ, ಅಹಂಕಾರಾದಿ ತತ್ವಗಳಲ್ಲೂ ವ್ಯಾಪಿಸಿರುತ್ತೆ. ಅಹಂಕಾರ ತತ್ವನೂ ಹಾಗೆ ಮಹತ್ತತ್ವದಲ್ಲೂ ವ್ಯಾಪಿಸಿರುತ್ತೆ, ಬುದ್ಧಿ ತತ್ವದಲ್ಲೂ ವ್ಯಾಪಿಸಿರುತ್ತೆ. ಅಧಶ್ಚೋರ್ಧ್ವಂ ಪ್ರಸೂತಾಃ ತಸ್ಯ ಶಾಖಾಃ, ಮೇಲೆ ಕಡೆ ಎರಡೂ ಕಡೆ ಇದು ಪ್ರಸಾರವಾಗಿರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಪಂಚತನ್ಮಾತ್ರಗಳು ಅಹಂಕಾರಾದಿಗಳಲ್ಲಿ ಪಂಚಭೂತಗಳಲ್ಲೂ ಕೂಡ ವ್ಯಾಪಿಸಿರುತ್ತೆ. ಯಾಕೆ ಹಾಗೆ ಹೇಳಬೇಕು? ಅದರ ಪಾಡಿಗೆ ಅದಿರುತ್ತೆ ಅಂತ ಯಾಕೆ ಹೇಳಬಾರದು? ಅಂದರೆ ಪಂಚಭೂತಗಳ ಸೂಕ್ಷ್ಮ ರೂಪ ಪಂಚತನ್ಮಾತ್ರ. ಪಂಚಭೂತಗಳ ಸೂಕ್ಷ್ಮ ರೂಪ ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಪಂಚಭೂತಗಳು ಯಾವುದು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ. ಅದರ ಸೂಕ್ಷ್ಮ ರೂಪವೇ ಪಂಚತನ್ಮಾತ್ರ. ಸೂಕ್ಷ್ಮವಾದ ಅಂದರೆ ಮೂಗಿಗೆ ಅನುಭವಕ್ಕೆ ಬಾರದೇ ಇರತಕ್ಕಂತಹ ಗಂಧ ತನ್ಮಾತ್ರೆಯಿಂದ ಪೃಥ್ವಿ ತತ್ವ ಉಂಟಾಗತ್ತೆ. ಪೃಥ್ವಿಯಲ್ಲಿ ಸ್ಥೂಲವಾದ ಅಂದರೆ ಮೂಗಿನಿಂದ ತಿಳಿಯಬಹುದಾಗಿರತಕ್ಕಂಥ ಗಂಧ ಅನ್ನತಕ್ಕಂತಹ ಗುಣದ ಉತ್ಪತ್ತಿಯಾಗತ್ತೆ. ಇವೆಲ್ಲ ಭಾಗವತ ದ್ವಿತೀಯ ಸ್ಕಂದ ಮತ್ತು ತೃತೀಯ ಸ್ಕಂದದಲ್ಲಿ ವಿಸ್ತಾರವಾಗಿ ಇದರ ಬಗ್ಗೆ ಹೇಳಿದ್ದಾರೆ. ಇದೇ ರೀತಿಯಾಗಿ ರಸ ತನ್ಮಾತ್ರ, ರಸದ ತನ್ಮಾತ್ರೆಯಿಂದ ಅಪ್ಪು, ಅದರಿಂದ ರಸದ ಗುಣ. ಸ್ಪರ್ಶ ತನ್ಮಾತ್ರೆಯಿಂದ ವಾಯು, ಸ್ಪರ್ಶ ಗುಣ. ರೂಪ ತನ್ಮಾತ್ರೆಯಿಂದ ತೇಜಸ್ಸು, ರೂಪಗುಣ. ಶಬ್ದ ತನ್ಮಾತ್ರೆಯಿಂದ ಆಕಾಶ, ಶಬ್ದ ಗುಣಗಳು ಹೀಗೆ ಉತ್ಪನ್ನ ಆಗತ್ತೆ. ಹೀಗಾಗಿ ಪೃಥ್ವಿ, ಅಪ್ಪು ಮುಂತಾದ ಭೂತಗಳಲ್ಲಿ ಗಂಧ ಮುಂತಾದ ತನ್ಮಾತ್ರೆಗಳಿರುತ್ತೆ. ಇಲ್ಲಿ ಜಗನ್ನಾಥದಾಸರು ಬಹಳ ಅದ್ಭುತ ಅವರ ಪದಪ್ರಯೋಗ. ಭೂಸಲಿಲ ಶಿಖಿ ಪವನ ಆಕಾಶದೊಳಗೆ ಅಂತ ಯಾಕೆ ಹೇಳಬಾರ್ದಾಗಿತ್ತು? ಭೂತಾಕಾಶದೊಳಗೆ ಅಂತ ಯಾಕಂತಾರೆ ಅಂತಂದ್ರೆ, ಪೃಥ್ವಿ ಮುಂತಾದದ್ದು ಭೂತ ಪೃಥ್ವಿ, ಭೂತ ಅಪ್ಪು, ಭೂತ ವಾಯು, ಭೂತ ತೇಜ, ಭೂತ ಅಂತಿಲ್ಲ. ಆದರೆ ಆಕಾಶ ಮಾತ್ರ ಎರಡಿದೆ. ಒಂದು ಭೂತಾಕಾಶ, ಇನ್ನೊಂದು ಅವ್ಯಾಕೃತಾಕಾಶ ಅಂತ. ಭೂತಾಕಾಶಕ್ಕೆ ಪ್ರಳಯದಲ್ಲಿ ಲಯವಾಗತ್ತೆ, ಅವ್ಯಾಕೃತಾಕಾಶಕ್ಕೆ ಲಯವಾಗಲ್ಲ. ಭೂತಾಕಾಶ ಅವ್ಯಾಕೃತಾಕಾಶಗಳಲ್ಲಿ ಅವ್ಯಾಕೃತಾಕಾಶ ಅನಾದಿ ಮತ್ತು ನಿತ್ಯ, ಸರ್ವತ್ರ ವ್ಯಾಪಕ, ಅದು ಎಲ್ಲ ಕಡೆ ಇದೆ. ಭೂತಾಕಾಶಕ್ಕೆ ಭೂತಕಾಲದಲ್ಲಿ ಮಾತ್ರ, ಸೃಷ್ಟಿಕಾಲದಲ್ಲಿ ಮಾತ್ರ ಸೃಷ್ಟಿ, ಲಯಕಾಲದಲ್ಲಿ ಲಯ ಇದೆ. ಅದು ಅನಾದಿ ಅಲ್ಲ, ನಿತ್ಯವೂ ಅಲ್ಲ. ಅದನ್ನು ತಿಳಿಸಲಿಕ್ಕೆ ಪಂಚಭೂತಗತವಾದ ಆಕಾಶ ಅನ್ನುವುದನ್ನು ತಿಳಿಯಬೇಕು ಅನ್ನುವುದಕ್ಕೋಸ್ಕರವಾಗಿ ದಾಸರು ಭೂಸಲಿಲ ಶಿಖಿ ಪವನ ಭೂತಾಕಾಶದೊಳಗೆ ಅಂತ ಅಂದಿದ್ದಾರೆ. ಮತ್ತೆ ಭೂತಾಕಾಶ ಸರ್ವತ್ರ ಅವ್ಯಾಕೃತಾಕಾಶದಂತೆ ವ್ಯಾಪಕವಾಗಿಲ್ಲ. ಬ್ರಹ್ಮಾಂಡದಲ್ಲಿ ಆಕಾಶದ ಆವರಣ ಪರ್ಯಂತರ ಮಾತ್ರ ಇರುತ್ತೆ. ಯಾವುದು? ಈಗ ನಮಗೆ ಕಾಣಿಸ್ತಕ್ಕಂತಹ ಭೂತಾಕಾಶ. ಮುಂದಿನ ಅಹಂಕಾರ, ಮಹತ್ತತ್ವ ಮುಂತಾದ ಆವರಣ ಪ್ರದೇಶಗಳಲ್ಲಿ, ಬ್ರಹ್ಮಾಂಡದ
ಆವರಣ ಪ್ರದೇಶದಲ್ಲಿ ಭೂತಾಕಾಶ ಇಲ್ಲ. ತುಂಬ ದೊಡ್ಡ ಪ್ರಮೇಯ ಇದೆಲ್ಲ. ಒಂದೊಂದು ಎಲ್ಲೆಲ್ಲಿ ತನಕ ವ್ಯಾಪಕವಾಗಿದೆ ಎಂಬುದನ್ನು ಇಲ್ಲಿ ತಿಳಿಯುತ್ತಾರೆ. ಅದರಿಂದ ಪೃಥ್ವಿ ಮುಂತಾದ ಪಂಚಭೂತಗಳ ಸಾಲಿನಲ್ಲಿ ಭೂತಾಕಾಶ ಬರುತ್ತೆ. ಅವ್ಯಾಕೃತಾಕಾಶದ ಕಡೆಗೆ ಬರಲ್ಲ, ಬ್ರಹ್ಮಾಂಡದ ಆ ಕಡೆಗೂ ಬರಲ್ಲ. ಹೊರತು ಅವ್ಯಾಕೃತಾಕಾಶ ಅಲ್ಲ ಅಂತ ತಿಳಿಸಲಿಕ್ಕೆ ಜಗನ್ನಾಥದಾಸರು ಆಕಾಶವನ್ನ ಭೂತಾಕಾಶ ಅಂತ ಪ್ರಯೋಗ ಮಾಡಿದ್ದಾರೆ. ಇದಾದ ಮೇಲೆ 5 ತನ್ಮಾತ್ರ, ಇದರ ವಿಸ್ತಾರವನ್ನು ಜಮ್ಮುಖಂಡಿ ವಾದರಾಚಾರ್ಯರೆಲ್ಲರೂ ಕೂಡ ಬಹಳ ವಿಸ್ತಾರವಾಗಿ ಇದನ್ನು ತಿಳಿಸಿಕೊಡುತ್ತಾರೆ. ಭೂ ಅಂದರೆ ಪೃಥ್ವಿ ಹೇಳಾಗಿದೆ. ಪೃಥ್ವಿಯಲ್ಲಿ ಅಪ್ಪು, ತೇಜ, ವಾಯು, ಆಕಾಶ ಗುಣಾಂಶಗಳು ಕೂಡಿರುತ್ತೆ. ಇದರಂತೆ ಆಕಾಶ, ವಾಯು, ತೇಜ, ಸಲಿಲ, ಪೃಥ್ವಿ ಗುಣಗಳಲ್ಲಿ 5 ಪ್ರಕಾರ ಆದರೆ 25 ಮಿಳಿತವಾದಂತಾಗತ್ತೆ. ಇದರಂತೆ ತಮೋಗುಣದಿಂದ ಬದ್ಧವಾದ ಪಂಚತನ್ಮಾತ್ರ ಏನಾಗಿದೆ? ತಮೋಗುಣದಿಂದ ಬದ್ಧವಾಗಿದೆ. ಆಕಾಶದಿಂದ ಶಬ್ದ, ಗುಣ, ಸ್ತ್ರೀ ಪುರುಷರ ಸಂಗೀತ, ಸ್ತ್ರೀ ಪುರುಷರ ದೇಹಗಳ ಸೌಂದರ್ಯ ಇವುಗಳನ್ನೆಲ್ಲ ಕೇಳೋದ್ರಿಂದ ಇದು ಬಂಧಕ. ಯಾವುದು? ಶಬ್ದ ಸ್ಪರ್ಶಾದಿಗಳು ತನ್ಮಾತ್ರ. ಆಕಾಶದಿಂದ ಶಬ್ದ ಅದರಲ್ಲಿ ಗುಣ. ವಾಯುವಿನಿಂದ ಸ್ಪರ್ಶ ಗುಣ. ಸ್ತ್ರೀ ಪುರುಷರ ಆಲಿಂಗನಾದಿಗಳಲ್ಲಿ ವ್ಯಾಮೋಹ, ಮಕ್ಕಳು ಮೊಮ್ಮಕ್ಕಳನ್ನು ಮುಟ್ಟೋದು, ಅದರ ಅಭಿಮಾನ, ಅದರ ಸ್ಪರ್ಶದಿಂದ ಸುಖ, ಇದರಿಂದ ವ್ಯಾಮೋಹ. ಅದಕ್ಕೋಸ್ಕರವಾಗಿ ಅದನ್ನೇನು ಹೇಳಿದ್ರು ಅಂತಂದ್ರೆ ತಮೋಗುಣದಿಂದ ಬದ್ಧವಾದದ್ದು ಪಂಚತನ್ಮಾತ್ರ ಅಂತ. ಅದು ಆ ತಮೋಗುಣ ಏನು ಮಾಡುತ್ತೆ? ನಮ್ಮನ್ನ ಬಂಧನಕ್ಕೊಳಗೆ ಮಾಡಿ, ವ್ಯಾಮೋಹಕ್ಕೊಳಗೆ ಮಾಡಿ, ನಮ್ಮನ್ನು ದುಃಖಕ್ಕೊಳಗೆ ಮಾಡುತ್ತೆ. ಅದಕ್ಕೆ ಈ ಸಂಧಿಯನ್ನು ಓದಿದರೆ ಆಯಾ ಪಂಚ ತನ್ಮಾತ್ರಗಳಿಂದ, ಪಂಚಭೂತಗಳಿಂದ ಬರತಕ್ಕಂಥ ರೋಗಗಳ ಪರಿಹಾರ ಆಗತ್ತೆ. ಮುಂದೆ ಜಗನ್ನಾಥದಾಸರು ಹೇಳ್ತಾರೆ. ಅದಕ್ಕೆ ಈ ಪದ್ಯದಲ್ಲೇ ಬಂದದ್ದು ಜ್ವರಹರಾಹ್ವಯ ನಾರಸಿಂಹನ ಸ್ಮರಣೆ ಮಾತ್ರದಿಂದ ಭಗವದ್ರೂಪವನ್ನು ದಾಸರಾಯರಲ್ಲಿ ಹೇಳ್ತಾರೆ. ಅದಾದ ಮೇಲೆ ತೇಜಸ್ಸು, ಅದರಿಂದ ರೂಪ, ಸ್ತ್ರೀಯರ ಮತ್ತು ಪುರುಷರ ದೇಹದ ಸೌಂದರ್ಯ ಅಲಂಕಾರಗಳನ್ನು ನೋಡಿಸುತ್ತೆ, ಅದು ಬಂಧಕವಾಗತ್ತೆ. ಅಪ್ಪಿನಿಂದ ರಸೋತ್ಪತ್ತಿ, ಅಪ್ಪು ತತ್ವ, ಅದರಿಂದ ರಸದ ಉತ್ಪತ್ತಿ. ಜಿಹ್ವೇಂದ್ರಿಯಕ್ಕೆ ಒಳ್ಳೆಯ ರುಚಿಕರವಾದ ಪದಾರ್ಥವನ್ನು ಮೆಲ್ಲಬೇಕು ಎಂಬತಕ್ಕಂಥ ತಮೋಗುಣದ ವ್ಯಾಪಾರವನ್ನು, ಭಗವಂತನ ನುಡಿಗಳನ್ನು ನುಡಿಯಬೇಕು ಅನ್ನುವುದನ್ನು ಬಿಟ್ಟು ಇದು ಬೇರೊಂದು ಕಡೆಗೆ ನಮ್ಮನ್ನು ಕೆಳಕೊಂಡು ಹೋಗುತ್ತೆ. ಇದಾದ ಮೇಲೆ ಜಿಹ್ವೇಂದ್ರಿಯ, ಪೃಥ್ವಿಯಿಂದ ಗಂಧ ಗುಣ, ಇದರಿಂದ ಸುಗಂಧಾದಿಗಳನ್ನು, ದುರ್ಗಂಧಾದಿಗಳ ವಾಸನೆಯ ಜ್ಞಾನ ನಮಗುಂಟು ಮಾಡುತ್ತೆ. ಈ ಪಂಚ ತನ್ಮಾತ್ರಗಳು ತತ್ತದ್ ಗುಣಗಳಲ್ಲಿ ಒಂದೊಂದು ಶಬ್ದದಲ್ಲಿ ಪೃಥ್ವಿಯಾದಿ 5 ಭೂತಗಳು ಸಮ್ಮಿಳಿತವಾಗಿದೆ. ಒಟ್ಟಿಗೆ ಶಬ್ದಾದಿ 5ರಲ್ಲಿ ಪೃಥ್ವಿಯಾದಿ 5ರಂತೆ 25 ಗುಣಗಳು, ಒಟ್ಟಿಗೆ 50 ಗುಣಗಳಾಗತ್ತೆ. ಆದ್ದರಿಂದ ಹೀಗೆ ಇವೆಲ್ಲ ಅಜಾದಿ ಏಕಪಂಚಾಶತ್ ವರ್ಣಗಳ ಬಗ್ಗೆಯೂ ಕೂಡ ಇಲ್ಲಿ ಮುಂದೆ ಹೇಳ್ತಾರೆ. ಅದನ್ನು ದಾಸರಂತಾರೆ 5 ತನ್ಮಾತ್ರ. ಪೃಥ್ವಿ, ಅಪ್ಪು ಮುಂತಾದ ಪಂಚಭೂತಗಳು ಬ್ರಹ್ಮಾಂಡದ ಹೊರಗೆ ಆವರಣ ರೂಪದಲ್ಲಿ ಶುದ್ಧವಾಗಿದೆ. ಪೃಥ್ವಿ ಶುದ್ಧವಾಗಿದೆ, ಮೇಳನವಾಗಿಲ್ಲ. ತನ್ಮಾತ್ರಗಳ ಜೊತೆಗೆ ಅದಕ್ಕೆ ಮೇಳನ ಇಲ್ಲ. ಅಪ್ಪು ಸುಖವಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಪೃಥ್ವಿಯಲ್ಲಿ ಅಪ್ಪು, ತೇಜ, ವಾಯು, ಆಕಾಶ ಮಿಳಿತವಾಗಿದೆ. ಭೂತಾಕಾಶ ಬ್ರಹ್ಮಾಂಡದ ಆವರಣದ ಹೊರಗೆ ನೋಡ್ರಿ, ಅಲ್ಲೂ ಇದೆ. ನಮಗೆ ಗೊತ್ತೇ ಇಲ್ಲ ಅಲ್ವಾ? ಬ್ರಹ್ಮಾಂಡ ಅಂತ ಒಂದು ಡಬ್ಬಿ, ಆ ಡಬ್ಬಿಯ ಒಳಗಡೆ ಒಂದು ಹಣ್ಣು, ಆ ಹಣ್ಣಿನ ಒಳಗೆ ಸುತ್ತಲೂ ಇರುವ ಜಾಗ, ಆ ಹಣ್ಣಿನ ಒಳಗಿರ್ತಕ್ಕಂಥದ್ದು ಬ್ರಹ್ಮಾಂಡದ ಒಳಗೆ. ಹೀಗೇನು ಬೇಕಾದ್ರೆ ನೀವು ಆಲೋಚನೆ ಮಾಡಬಹುದು. ಆ ಬ್ರಹ್ಮಾಂಡದ ಹೊರಗೆ ಆವರಣ ರೂಪದಲ್ಲಿ ಅದು ಪೃಥ್ವಿ ಆವರಣ, ಅಪ್ಪ ಆವರಣ, ತೇಜ ಆವರಣ, ವಾಯು ಆವರಣ, ಭೂತಾಕಾಶ, ಅಲ್ಲಿ ಅವ್ಯಾಕೃತ ಭೂತಾಕಾಶನೂ ಇದೆ. ಆದರೆ ಅದು ಶುದ್ಧವಾಗಿರುತ್ತಲ್ಲಿ, ಪರಸ್ಪರ ಮಿಶ್ರಣ ಹೊಂದದೆ ಶುದ್ಧವಾಗಿರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ಪೃಥ್ವಿಯಲ್ಲಿ ಎಲ್ಲವೂ ಇದೆ. ಇದು ನೀವು ನೋಡಬೇಕು, ಪ್ರಪಂಚವನ್ನು ತಿಳಿಯಬೇಕು. ತಿಳಿದರೆ ಮಾತ್ರ ಪಂಚತನ್ಮಾತ್ರಗಳು ಅರ್ಥ ಆಗತ್ತೆ. ಭೂಮಿಯಲ್ಲಿ ಬಿಸಿ ಇರುತ್ತಲ್ವ, ಅದೇ ತೇಜಸ್ಸು. ಭೂಮಿ ಒಮ್ಮೊಮ್ಮೆ ಗುಡುಗುಡು ಗುಡುಗುಡು ಗುಡು ಶಬ್ದ ಮಾಡುತ್ತೆ, ಅಲ್ಲಿಯೂ ಆಕಾಶ, ಭೂತಾಕಾಶ ಇದೆ ಅಲ್ಲಿ. ಅದರಂತೆ ಭೂಮಿಯ ಒಳಗಡೆ ನೀರಿದೆ, ಭೂಮಿಯ ಒಳಗಡೆ ವಾಯು ಇದೆ. ಹೀಗೆ ಪೃಥ್ವಿ, ಅಪ್ಪು, ತೇಜ, ವಾಯುಗಳಲ್ಲಿ ಒಂದರೊಂದಕ್ಕೆ ಮೇಳನವಾಗಿದೆ. ತುಂಬ ಅದನ್ನು ನಾವು
ಬಿಡಿಸಿ ಬಿಡಿಸಿ ನೋಡಲಿಕ್ಕೆ ನಮಗೆ ಸಾಮಾನ್ಯರಾದವರ ಕೈಯಲ್ಲಿ ನಮಗಿದಾಗಲ್ಲ. ಜ್ಞಾನಿಗಳಾದವರು, ತುಂಬ ವಿಜ್ಞಾನಿಗಳಾದವರು ಇದನ್ನು ನೋಡ್ತಾರೆ. ಬ್ರಹ್ಮಾಂಡದೊಳಗೆ ಮಾತ್ರ ಅವು ಪರಸ್ಪರ ಮಿಶ್ರಣ ಹೊಂದಿಬಿಟ್ಟಿರುತ್ತೆ. ಶುದ್ಧವಾಗಿ ಪೃಥ್ವಿ, ಶುದ್ಧವಾಗಿ ವಾಯು. ಈಗಂತ ವಾಯು ಎಲ್ಲ ಪಲ್ಯೂಟ್ ಆಗಿ ಹೋಗ್ಬಿಟ್ಟಿದೆ, ನೀರು ಪಲ್ಯೂಟ್ ಆಗಿ ಹೋಗಿದೆ. ಭೂಮಿಯಲ್ಲೆಲ್ಲ ಪ್ಲಾಸ್ಟಿಕ್ ಅನ್ನು ಹಾಕಿ ಭೂಮಿಯನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ವಿ, ಭೂಮಿಯೂ ಹಾಳಾಗಿ ಹೋಗಿದೆ. ಇನ್ನು ಆಕಾಶ ಎಲ್ಲ ಕೆಮಿಕಲ್ಗಳನ್ನು ಬಿಟ್ಟು 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 ಆಕಾಶವನ್ನು ಪಲ್ಯೂಟ್ ಮಾಡಿದ್ದೇವೆ. ಆದ್ದರಿಂದ ಒಂದು ಧೂಳಿನ ಕಣವೂ ಕೂಡ ಪಂಚಭೂತಗಳ ಮೇಲನ ರೂಪವಾಗಿರುತ್ತೆ ಅಂತಾರೆ ಶಾಸ್ತ್ರಕಾರರು. ಒಂದು ಸಣ್ಣ ಕಣದಲ್ಲೂ ಕೂಡ, ಮಣ್ಣಿನ ಕಣದಲ್ಲೂ ಕೂಡ, ವಾಯುವಿನ ಕಣದಲ್ಲೂ ಕೂಡ, ತೇಜಸ್ಸಿನ ಕಣದಲ್ಲೂ ಕೂಡ, ವಾಯುವಿನ ಕಣದಲ್ಲಿ, ಆಕಾಶದ ಕಣದಲ್ಲೂ ಕೂಡ ಏನಾಗಿರುತ್ತೆ? ಎಲ್ಲವೂ ಮಿಕ್ಸ್ ಆಗಿರುತ್ತೆ, ಶುದ್ಧವಾಗಿ ನಮಗೆ ಸಿಗಲ್ಲ. ಆದ್ದರಿಂದ ಪ್ರತಿಯೊಂದು ಭೂತವೂ ಪಂಚಭೂತಗಳ ಮಿಶ್ರಣ ರೂಪ ಆಗಿರೋದ್ರಿಂದ ಅದರಲ್ಲಿ ಪಂಚ ತನ್ಮಾತ್ರಗಳು ಕೂಡ ಸೂಕ್ಷ್ಮವಾಗಿ ವ್ಯಾಪಿಸಿರುತ್ತೆ. ಹೀಗಾಗಿ ಪಂಚಭೂತಗಳಲ್ಲಿ 5 ತನ್ಮಾತ್ರಗಳಿವೆ. ಒಂದೊಂದರಲ್ಲೇ 5 ಭೂತಗಳು, ಒಂದೊಂದರಲ್ಲಿ 5 ತನ್ಮಾತ್ರಗಳು. ಮತ್ತು ಅದನ್ನು ಅಷ್ಟೂ ಇಂದ ಹೊಂದಿರತಕ್ಕಂಥ ಜೀವನಲ್ಲಿ ಕ್ಷಂ ಲಕ್ಷ್ಮೀ ನೃಸಿಂಹಾಯ ನಮಃ ಅಂತ 51 ಆಗತ್ತಿಲ್ಲಿ. ಹೀಗೆ 1 ಪಂಚಾಶದ್ವರ್ಣ ವೇದ್ಯ. ಮುಂದೆ ನಮ್ಮ ಶರೀರದ ಪಂಚಭೂತಗಳಲ್ಲಿ 5 ತನ್ಮಾತ್ರಗಳು. ಕೆಲವೊಮ್ಮೆ ಹೆಚ್ಚು 5 ಪದ್ಯ ಆಗಿಬಿಡುತ್ತೆ. ನಿನ್ನೆ 5 ಆಯಿತು, ಯಾಕೆಂದ್ರೆ ಸರಳವಾಗಿತ್ತು ಅಂತ 3 ಪದ್ಯವನ್ನು ದಶಾವತಾರದ ಕಥೆ ಸಂಕ್ಷೇಪ ಆದ್ರಿಂದ ಹೇಳಿದೆ. ಈ ವಿಸ್ತಾರವಾದ ಕಠಿಣವಾದ ಪದ್ಯ ಇದ್ರೆ 1 ಪದ್ಯಕ್ಕೆ ನಿಲ್ಲಿಸಿಬಿಡ್ತೀನಿ. ಯಾಕೆಂದ್ರೆ ಇನ್ನೊಮ್ಮೆ ಕೇಳುವಾಗಲಾದರೂ ಅರ್ಥ ಆಗಲಿ, ತುಂಬ ಬ್ಯುಸಿ ಆಗಬಾರದು ತಲೆಗೆ ಅಂತ. ನಮ್ಮ ಶರೀರದ ಪಂಚಭೂತಗಳಲ್ಲಿ 5 ತನ್ಮಾತ್ರ ಮಾತ್ರವಲ್ಲದೆ 1 ಪಂಚಾಶತ್ ಅಂದ್ರೆ 51 ವರ್ಣ ವೇದ್ಯವಾದ ಪರಮಾತ್ಮನೂ ವ್ಯಾಪಿಸಿರುತ್ತೆ. ಇಲ್ಲಿಯ ತನಕ ಪ್ರಕೃತಿಯ ವೈಭೋಗವನ್ನು ಕೇಳಿದ್ವಿ ಅಲ್ವಾ? ಪಂಚಭೂತಗಳಲ್ಲಿ ತನ್ಮಾತ್ರಗಳು, ಪಂಚಭೂತಗಳಲ್ಲಿ ಪಂಚಭೂತಗಳು, ತನ್ಮಾತ್ರಗಳಲ್ಲಿ ಪಂಚಭೂತಗಳು, ಹೀಗೆ 2 ವ್ಯಾಪಕವಾಗಿದ್ದನ್ನು ಕೇಳಿದ್ವಿ. ನೀವು ಹಿಂದೆಲ್ಲ ಕೇಳಿದಿರಿ, ಜ್ಞಾಪಕ ಇರಬಹುದು. ಅಜಾದಿ ಏಕಪಂಚಾಶದ್ ವರ್ಣಗಳಲ್ಲಿ ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಈಂ ಈಶಾನಾಯ ನಮಃ, ಉಂ ಉಗ್ರಾಯ ನಮಃ ಅಂತೆಲ್ಲ ಭಗವದ್ರೂಪಗಳ ಬಗ್ಗೆ ಹೇಳಿದ್ದೆ. ಆ ಹೇಳಿದಂತೆ ಅಕಾರದಿಂದ ಕ್ಷಕಾರದವರೆಗೆ ಇರತಕ್ಕಂಥ 51 ಅಕ್ಷರಗಳು ಶರೀರದ ಭಾಗವಾದ ಮುಖದಿಂದ ಉಚ್ಚಾರಣೆಗೊಂಡಾಗ ವ್ಯಕ್ತವಾಗುತ್ತೆ. ಉಚ್ಚಾರಣ ಕ್ರಿಯೆಯಿಂದ ಶರೀರದ ಭಾಗವಾದ ಆಕಾಶದಲ್ಲಿ ಧ್ವನಿ ಉಂಟಾಗತ್ತೆ. ಆ ಧ್ವನಿಯಿಂದ ಅಕ್ಷರ ವ್ಯಕ್ತವಾಗತ್ತೆ. ಇಷ್ಟೊತ್ತು ಬೇಕು ಹೇಳಲಿಕ್ಕೆ, ಆದರೆ ಅದಾಗಲಿಕ್ಕೆ ತುಂಬ ಬೇಗ ಆಗಿ ಹೋಗ್ಬಿಡುತ್ತೆ. ನೋಡ್ರಿ, ಇಷ್ಟು ಹೇಳಬೇಕಾದ್ರೆ ಅಕ್ಷರಗಳು ಶರೀರದ ಭಾಗವಾದ ಮುಖದಿಂದ ಉಚ್ಚಾರಣೆಗೊಂಡಾಗ, ಬಾಯಿಂದ ಉಚ್ಚಾರಣೆಗೊಂಡಾಗ ವ್ಯಕ್ತ ಆಗತ್ತೆ. ಉಚ್ಚಾರಣ ಕ್ರಿಯೆಯಿಂದ ಶರೀರದ ಭಾಗವಾದ ಆಕಾಶದ ಧ್ವನಿಯಲ್ಲಿ ಅದೇನಾಗತ್ತೆ? ಧ್ವನಿ ಉಂಟಾಗತ್ತೆ. ಆಗ ಉಚ್ಚಾರಣ ಕ್ರಿಯೆಯಿಂದ, ಆ ಧ್ವನಿಯಿಂದ ಆಕಾರ ವ್ಯಕ್ತವಾಗತ್ತೆ. ಹಾಗಾದರೆ ಆಕಾಶದಲ್ಲಿ ಎಷ್ಟು ಅಕ್ಷರಗಳು ತುಂಬಿರಬೇಡ, ಲೆಕ್ಕ ಹಾಕೊಳ್ಳಿ. ಅದಕ್ಕೆ ಶಬ್ದ ಗುಣಕಂ ಆಕಾಶಂ ಅಂತ. ಆಕಾಶದ ತುಂಬ ಶಬ್ದಗಳು ತುಂಬಿರುತ್ತೆ. ಯಾರ್ಯಾರೋ ಕೈಗೆ ಸಿಕ್ಕೋರೆಲ್ಲ ಕೈಗೆ ಸಿಕ್ಕಿದ್ದೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೂರ್ಯಮಂಡಲದಲ್ಲಿ ಓಂ ಅನ್ನೋದು ಕೇಳಿಸುತ್ತೆ ಅಂತ. ಯಾರು ಹೋಗಿದ್ರಿ ಸೂರ್ಯಮಂಡಲದ ತನಕ? ನೀವು ಅಲ್ಲಿ ತನಕ ನಿಮ್ಮ ಮೈಕ್ ಎಲ್ಲಿ ಹೋಯಿತು? ಸುಟ್ಟು ಹೋಗಲ್ವಾ ಅದು? ಅಲ್ಲಿ ತನಕ ಮೈಕ್ ಹೋಗ್ಲಿಕ್ಕೆ ಸಾಧ್ಯವಾ? ಹಿಂದಕ್ಕೆ ಚಂದ್ರಮಂಡಲಕ್ಕೆ ಅಮೆರಿಕಾದವ್ರು ಹೋಗಿ ಬಂದಿದ್ದನ್ನೇ ಅನೇಕರು ಹಾಸ್ಯ ಮಾಡಿಬಿಟ್ರು. ಹುಣ್ಣಿಮೆ ದಿವಸ ರಾತ್ರಿ ಎಲ್ಲೋ ಮರುಭೂಮಿಗೆ ಹೋಗಿ ಫೋಟೋ ತಕ್ಕೊಂಬಂದ್ಯಾರೆ ಅಂತ. ಯಾಕೆಂದ್ರೆ ಚಂದ್ರಮಂಡಲದಲ್ಲಿ ಗಾಳಿ ಆಗಿರುತ್ತೆ. ಅದು ಅವರ ಅಮೆರಿಕಾದ ಫ್ಲಾಗು ನಿಟಾರಾಗಿ ನಿಂತ್ಕೊಂಡಿತ್ತು. ಅದು ಹೇಗೆ ಬಿದ್ದಿಡಬೇಕಾಗಿತ್ತು. ಅಲ್ಲಿ ಚಂದ್ರಮಂಡಲದಲ್ಲಿ ಗಾಳಿ ಇದೆಯಾ? ಎಲ್ಲ ಸಂಶಯಗಳು ಹೊರಗೆ ತೆಗೆದ್ರು, ಬಿಡಲ್ಲ. ನಮ್ಮ ಪ್ರಕಾರವಾಗಿ ಆಕಾಶಕ್ಕೆ, ಚಂದ್ರಮಂಡಲಕ್ಕೆ ಹೋಗಬೇಕಾದ್ರೆ ಸೂರ್ಯಮಂಡಲ ದಾಟಿಯೇ ಹೋಗಬೇಕು. ಸೂರ್ಯಮಂಡಲಕ್ಕೆ ಹೋಗುವಾಗಲೇ ಸುಟ್ಟು ಹೋಗಿಬಿಡ್ತೀವಿ. ನಮಗೆ ಮಾರ್ಸ್ ಅಲ್ಲಿ, ಮಂಗಳ ಗ್ರಹದಲ್ಲಿ ಹಳ್ಳ ಇದೆ, ಮಣ್ಣಿದೆ, ನೀರಿದೆ, ನಾವಿರಬಹುದು ಅಂತ ಗೊತ್ತಾಯಿತು. ನಮ್ಮ ರೋಡಲ್ಲಿರುವ ಹಳ್ಳಗಳು ನಮಗೆ ಗೊತ್ತಾಗಲಿಲ್ಲ. ಯಾವ್ಯಾವ ರೋಡಲ್ಲಿ ಎಷ್ಟು ಹಳ್ಳ ಇದೆ, ಹೆಲ್ಮೆಟ್ ಹಾಕ್ಕೊಂಡು ಹೋಗ್ರಿ ಅಂತ ಗಲಾಟೆ ಮಾಡ್ತಾರೆ. ಆ ಹಳ್ಳದಲ್ಲಿ ಬಿದ್ದರೆ ಹೋಗ್ಬಿಡ್ಸು.
ಆದ್ದರಿಂದ ಆ ಹಳ್ಳದಲ್ಲಿ ಬಿದ್ದರೆ ಅದು ಏನು ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗಲ್ಲ. ಆದ್ದರಿಂದ ಅದಕ್ಕೋಸ್ಕರವಾಗಿ ಆ ಒಂದೊಂದನ್ನು ಕೂಡ ನಾವು ತಿಳಿದರೆ ಆಗ ನಮಗೆ ಭಗವದ್ ಅನುಗ್ರಹವಾಗತ್ತೆ. ಅದಕ್ಕೋಸ್ಕರವಾಗಿ ಆ ಧ್ವನಿಯಿಂದ ಅಕ್ಷರ ವ್ಯಕ್ತವಾಗತ್ತೆ. ಪಂಚಭೂತಾತ್ಮಕವಾದ ಆಕಾಶಕ್ಕೆ ಪಂಚ ತನ್ಮಾತ್ರಗಳು ಕಾರಣ. ಹೀಗಾಗಿ ಶರೀರದ ಭಾಗವಾದ ಆಕಾಶದಲ್ಲಿಯೂ ಪಂಚ ತನ್ಮಾತ್ರಗಳಿದೆ. ಜೊತೆಗೆ ವರ್ಣವ್ಯಂಜಕವಾದ ಧ್ವನಿ ಇದೆ, ಅಲ್ಲಿಯೇ ಅಭಿವ್ಯಕ್ತವಾದ ವರ್ಣ ಇದೆ, ವರ್ಣವಾಚ್ಯವಾದ ಭಗವದ್ರೂಪವೂ ಇದೆ. ಹೀಗಾಗಿ ಏಕಪಂಚಾಶದ್ ವರ್ಣವಾಚ್ಯ ಭಗವದ್ರೂಪದ ಉಪಾಸನೆ ಸಾಧನೆ ಆಗ್ತಾ ಇರತಕ್ಕಂಥದ್ದು. ನಮ್ಮ ಈ ಶರೀರದಲ್ಲಿ ಸಾಧನೆ ಆಗ್ತಾ ಇರೋದು ಪಂಚತನ್ಮಾತ್ರಗಳ ಮಹಿಮೆ. ಇವು ಒಳ್ಳೆಯದು ಮಾಡ್ತಾವೆ, ಕೆಟ್ಟದ್ದು ಮಾಡ್ತಾವೆ. ಸುರಾಸುರರಿಗೆ ನಿರಂತರ ಸುಖಪ್ರದನಾಗಿ ಭಗವಂತ ಏನು ಮಾಡ್ತಾ ಇದ್ದಾನೆ? ಪರಮಾತ್ಮ ದೇವತೆಗಳಿಗೂ ಆ ಸುಖ ಕೊಡ್ತಾನ, ದೈತ್ಯರಿಗೂ ಸುಖ ಕೊಡ್ತಾನ ಅಂತ ಇಲ್ಲಿ ಅರ್ಥ ಮಾಡ್ಕೋಬಹುದು. ಸುರಾಸುರರಿಗೆ ನಿರಂತರ ಸುಖಪ್ರದನಾಗಿ ಅಂತ. ದೇವತೆಗಳಿಗೂ ಸುಖ, ದೇವತೆಗಳಿಗೂ ದುಃಖ, ದೈತ್ಯರಿಗೂ ಸುಖ, ದೈತ್ಯರಿಗೂ ದುಃಖ ಎರಡೂ ಕೊಡ್ತಾನ ಅಂದ್ರೆ ಹಾಗಲ್ಲ. ಸುರ ಅನ್ನುವ ಶಬ್ದದಿಂದ ಸುಖ, ಅಸುರ ಅನ್ನೋದರಿಂದ ಅಸುಖ ಅಂತ ಅದನ್ನು ಒಂದೊಂದು ಶಬ್ದಗಳನ್ನು ಮೊದಲು ಹೇಳಿದ್ದನ್ನು ಮೊದಲಿಗೆ ಅನ್ವಯ ಮಾಡಿಕೊಳ್ಳಬೇಕು. ದೈತ್ಯರಿಗೆ ಎಂದಿಗೂ ಸುಖ ಎಂಬತಕ್ಕಂಥದ್ದಿಲ್ಲ, ಅದನ್ನು ನಾವು ತಿಳಿಯಬೇಕು. ಇದನ್ನೆಲ್ಲವನ್ನು ವಿಸ್ತಾರವಾಗಿ ನಮ್ಮ ಭಾಗವತ ಏಕಾದಶ ಸ್ಕಂದದಲ್ಲಿ ದೇಹೇಂದ್ರಿಯ ಪ್ರಾಣ ಮನೋಧಿಯಾಮ್ಯೇ ಎನ್ನುವ ಬಹಳ ಸುಂದರವಾದ ಪದ್ಯದಲ್ಲಿ ನಮ್ಮ ವೇದವ್ಯಾಸ ದೇವರು ನಮಗಾಗುವ ಸುಖ, ನಮಗಾಗುವ ದುಃಖ ಎಲ್ಲರಲ್ಲೂ ಕೂಡ, ದೇವತೆಗಳಲ್ಲಾಗುವ ದುಃಖ, ದೇವತೆಗಳಲ್ಲಾಗುವ ಸುಖ, ದೈತ್ಯರಲ್ಲಾಗುವ ಸುಖ, ದೈತ್ಯರಿಗಾಗುವ ದುಃಖ, ಮಾನವರಿಗಾಗುವ ಸುಖ, ಮಾನವರಿಗಾಗುವ ದುಃಖ, ಪ್ರಾಣಿಗಳಲ್ಲಾಗುವ ಸುಖ, ಪ್ರಾಣಿಗಳಿಗಾಗತಕ್ಕಂಥ ದುಃಖ, ಇವೆಲ್ಲದರ ಬಗ್ಗೆ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಮೊದಲು ಇದನ್ನು ಕೇಳೋಣ, ಇದನ್ನು ಕೇಳಿ ಮುಂದೆ ಅದಕ್ಕೆ ಹೋಗೋಣ. ಪರಮಾತ್ಮ ದೇವತೆಗಳಿಗೆ ಯಾವಾಗಲೂ ನಿರಂತರವಾಗಿ ಆ ಶಬ್ದವನ್ನು ಎಲ್ಲ ಕಡೆ ಇಟ್ಕೊಳ್ಬೇಕು. ಪರಮಾತ್ಮ ನಿರಂತರವಾಗಿ ದೇವತೆಗಳಿಗೆ ಸುಖಪ್ರದ, ಅವರಿಗೆ ದುಃಖ ಕೊಡಲ್ಲ. ಅಸುರರಿಗೆ ನಿರಂತರ ಅಸುಖಪ್ರದ. ಮತ್ತು ಹಾಗಾದ್ರೆ ದುರ್ಯೋಧನ 78 ವರ್ಷ ಸುಖವಾಗಿದ್ದಲ್ಲ. ದೈತ್ಯರು ಕೂಡ ಇಂದ್ರನ ರಾಜ್ಯವನ್ನು ಕಿತ್ತುಕೊಂಡು ಬಿಡ್ತಾರಲ್ಲ, ಇಂದ್ರನಿಗೆ ದುಃಖ ಆಗತ್ತಲ್ಲ. ದೇವತೆಗಳಿಗೆ ಸುಖ ಆಗತ್ತೆ, ದೈತ್ಯರಿಗೆ ಸುಖ ಆಗತ್ತಲ್ಲ. ಇದು ಯಾವುದರಿಂದ? ಅದಕ್ಕೆ ಹೇಳ್ತಾರೆ, ದೈತ್ಯರಿಗಾಗುವ ಸುಖ ಕ್ಷಣಿಕ, ಅಂದ್ರೆ ಅಲ್ಪಕಾಲೀನ, ಅದು ಅವರ ಸ್ವರೂಪದಿಂದ ಬಂದದ್ದಲ್ಲ. ಶುಕ್ರಾಚಾರ್ಯರಿಗೆ ಕೊಟ್ಟ ದಾನ, ಏನು ದಕ್ಷಿಣೆ ಕೊಟ್ಟಿರ್ತಾರಲ್ಲ ಶುಕ್ರಾಚಾರ್ಯರಿಗೆ, ಆ ದಕ್ಷಿಣೆಯ ಬಲ, ಶುಕ್ರಾಚಾರ್ಯರು ಎಷ್ಟು ದಿವಸದ ತನಕ ಅದನ್ನು ಅನುಭವಿಸ್ತಾರೆ ಅಲ್ಲಿ ತನಕ ಆ ದುಡ್ಡು ಅವರಿಗೆ ಸುಖವನ್ನು ಕೊಡುತ್ತೆ, ಅವರ ಮಂತ್ರಬಲದಿಂದ ಕೊಡುತ್ತೆ. ಇಂದ್ರನಿಗೆ ದುಃಖ ಪ್ರಾರಬ್ಧ ಸೂಚಕ ಮಾತ್ರ, ದುಃಖ ಕೊಡೋದಿಲ್ಲ ಇಂದ್ರನಿಗೆ, ಅವರಿಗೆ ದುಃಖ ಆಗತ್ತದು. ಎಲ್ಲ ಶಾಸ್ತ್ರಗಳು 51 ವರ್ಣಗಳ ಸಂಯೋಜನೆಯಿಂದ ಅಂದ ಮೇಲೆ ಎಲ್ಲ ಶಾಸ್ತ್ರಗಳು 51 ಅಕ್ಷರದ ಸಂಯೋಜನೆ, ಎಲ್ಲ ಶಾಸ್ತ್ರಗಳು 51 ಭಗವದ್ ರೂಪಗಳನ್ನು ಕೊಂಡಾಡ್ತಾವೆ ಅಂತಲೇ ಅನ್ನಬೇಕಲ್ವಾ. ಪ್ರತಿಯೊಂದು ಶಾಸ್ತ್ರದಲ್ಲಿರುವ ಪ್ರತಿಯೊಂದು ಶಬ್ದಗಳು, ಪದಗಳು ಎಲ್ಲವೂ ಕೂಡ ಭಗವದ್ ರೂಪಗಳ ಸಮ್ಮೇಳನ. ನಾರಾಯಣ ಅನ್ನೋದೊಂದು ಪರಮಾತ್ಮನ ರೂಪ. ಆ ನಾರಾಯಣ ಅನ್ನೋದರಲ್ಲಿ ನಾ ಅನ್ನೋದು, ರಾ ಅನ್ನೋದು, ಯಾ ಅನ್ನೋದು, ನಾ ಅನ್ನೋದು ಸೇರಿಸಿದ್ರೆ 4 ಭಗವದ್ ರೂಪಗಳ ಸಮ್ಮೇಳನ ಆಯಿತು. ಇನ್ನೂ ಹೇಳಬೇಕಾದ್ರೆ 6 ಭಗವದ್ ರೂಪ ಆಗತ್ತೆ. ನಾ ಪ್ಲಸ್ ಆ ಪ್ಲಸ್ ರಾ ಪ್ಲಸ್ ಆ ಪ್ಲಸ್ ಯಾ ಪ್ಲಸ್ ನಾ ಅಂದರೆ 6 ಭಗವದ್ ರೂಪ ಆಗತ್ತೆ. ನಾರಾಯಣ ಅನ್ನೋದು 6 ಭಗವದ್ ರೂಪ ಆಗತ್ತೆ. ಹೇಗಾಗತ್ತೋ ಹಾಗೆ ಎಲ್ಲ ಶಾಸ್ತ್ರವೂ ಭಗವದ್ ರೂಪವನ್ನೇ ಕೊಂಡಾಡುತ್ತೆ ಅಂತ ಹೇಳಿದಂತಾಯ್ತು. ಆದರೆ ದುಷ್ಟಶಾಸ್ತ್ರಗಳು ಕೊಂಡಾಡೋದಿಲ್ಲ, ದುಷ್ಟವಾದ ಶಾಸ್ತ್ರಗಳು ಪರಮಾತ್ಮನನ್ನು ಕೊಂಡಾಡೋದಿಲ್ಲ, ನಿಂದನೆ ಮಾಡುತ್ತೆ. ಆದರೆ ಅಸುರರಿಗೆ ಅದು ರೋಚಕವಾಗತ್ತೆ, ಅವ್ರಿಗೇನಾಗತ್ತೆ? ಸುಖ ಕೊಡುತ್ತೆ, ಆನಂದ ಕೊಡುತ್ತೆ. ನಾವೇ ದೇವರು, ಸ್ವರ್ಗ ಇಲ್ಲ, ನರಕ ಇಲ್ಲ, ಯಾವುದೂ ಇಲ್ಲ ಅಂತ ದೇವರನ್ನು ಬೈಯೋದು, ವಿಷ್ಣುವಿನ ನಿಂದನೆ ಮಾಡೋದು, ನಮ್ಮನ್ನು ಹೊಗಳಿಕೊಳ್ಳೋದು, ಇತರ ದೇವತೆಗಳನ್ನು ಸ್ತೋತ್ರ ಮಾಡೋದು, ಇವುಗಳೆಲ್ಲದರಿಂದ ಅವರಿಗೆ ಅದು ರೋಚಕವಾಗತ್ತೆ. ಅದರ ಫಲವಾಗಿ ಅವರು ದುಃಖಭಾಗಿಗಳಾಗುತ್ತಾರೆ. ಅವರಂತಾರೆ, ನೀವಿದನ್ನು ಓದದೆ ಹೀಗೆ ಆಲೋಚನೆ ಮಾಡೋದ್ರಿಂದ ನೀವು ದುಃಖಭಾಗಿಗಳಾಗ್ತೀರಿ ಅಂತ ಅಲ್ಲೇ ಇದ್ದ ಶಬ್ದಗಳಿಂದಲೇ ನಮಗೆ ಅರ್ಥನೂ ಹಾಗೆ ಹೇಳ್ತಾರೆ. ಅಲ್ಲೆರಡೂ ಇದೆ. ಪರಮಾತ್ಮ ಸರ್ವೋತ್ತಮನಲ್ಲ, ನಾರಾಯಣ ದೇವರಲ್ಲ,
ವಿಷ್ಣುವೇ ಸರ್ವೋತ್ತಮನಲ್ಲ, ಶಿವನೇ ಸರ್ವೋತ್ತಮ, ಸ್ಕಂದನೇ ಸರ್ವೋತ್ತಮ, ಗಣಪತಿಯೇ ಸರ್ವೋತ್ತಮ. ಇದನ್ನು ಯಾರು ತಿಳಿಯೋದಿಲ್ಲ ಅವರಿಗೆ ನರಕ ಆಗತ್ತೆ ಅಂತಲೂ ಅಲ್ಲಿ ಹೇಳುತ್ತೆ. ಅದಕ್ಕೆ ಮೊದಲು ನಾವೇನು ತಿಳ್ಕೋಬೇಕು ಅಂದರೆ ಯಾವುದು ಸತ್ಯಾಸ್ತ್ರ ಯಾವುದು ಅಸತ್ಯಾಸ್ತ್ರ. ಬರೆದದ್ದು ಒಬ್ಬರೇ ವೇದವ್ಯಾಸ ದೇವರೇ. ಆದರೆ ವೇದವ್ಯಾಸ ದೇವರೇ ಬರೆದರೂ ಕೂಡ ವೇದವ್ಯಾಸ ದೇವರೇ ವಿಭಾಗ ಮಾಡಿದ್ದಾರೆ. ಮದ್ವಯಂ ಭದ್ವಯಂ ಚೈವ ತದ್ವಯಂ ವಚತುಷ್ಟಯಂ 16 ಪುರಾಣಗಳಲ್ಲಿ 18 ಪುರಾಣಗಳಲ್ಲಿ 3 ಭಾಗ ಮಾಡಿದ್ದಾರೆ. 6 3 18, 6 ಸಾತ್ವಿಕ, 6 ರಾಜಸ, 6 ತಾಮಸ. ತಾಮಸ ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು ಮೋಹಕ ಅಂತ ಸ್ಪಷ್ಟವಾಗಿ ವೇದವ್ಯಾಸ ದೇವರ ವಾಣಿ ಇದೆ. ಅದನ್ನು ಓದಿದಾಗ ನಮಗೆ ಅರ್ಥ ಆಗತ್ತೆ. ಆದ್ದರಿಂದ ಅದ್ವೈತಿಗಳು ಕೂಡ ವಿಷ್ಣುವೇ ಸರ್ವೋತ್ತಮ ಅಂತಾರೆ. ಶೈವಾದ್ವೈತ ಅಂತ ಇವಾಗ ಒಂದು ಹೊಸದಾಗಿ ಪ್ರಾರಂಭ ಆಗಿದೆ, ಅವರು ಶಿವನೇ ಸರ್ವೋತ್ತಮ ಅಂತ. ಎಲ್ಲೂ ಶಂಕರಾಚಾರ್ಯರು ಶಂಕರನೇ ಸರ್ವೋತ್ತಮ ಅಂತ ಹೇಳಿಲ್ಲ. ಅದಕ್ಕೆ ಅವರು 4 ಪೀಠಗಳನ್ನು ಸ್ಥಾಪನೆ ಮಾಡಿರುವುದು ವೈಷ್ಣವ ಕ್ಷೇತ್ರದಲ್ಲೇ, ಶೈವ ಕ್ಷೇತ್ರದಲ್ಲಿ ಮಾಡಿಲ್ಲ. ಕಂಚಿಯಲ್ಲಿ ವರದರಾಜ ಸ್ವಾಮಿ ಸನ್ನಿಧಾನ, ಬದರಿಯಲ್ಲಿ ಬದರಿನಾರಾಯಣನ ಸನ್ನಿಧಾನ, ಅದಾದ ಮೇಲೆ ದ್ವಾರಕಾದಲ್ಲಿ ನಮ್ಮ ಕೃಷ್ಣನ ಸನ್ನಿಧಾನ, ಇನ್ನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರದಲ್ಲಿ 4 ಕಡೆಗೆ ಬಂದರೆ 4 ಕಡೆಗೂ ಅದನ್ನೇ ಮಾಡಿದ್ದಾರೆ. ಆದ್ದರಿಂದ ಅವರೆಲ್ಲ ಅನೇಕ ಸ್ತೋತ್ರಗಳನ್ನು, ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ, ಅನೇಕ ಪರಮಾತ್ಮನ ಪರವಾದ ಸ್ತೋತ್ರಗಳನ್ನೇ ಮಾಡಿದ್ದಾರೆ. ಕೊನೆಗೆ ನಾನೇ ಆ ಪರಮಾತ್ಮ ಅಂತಾರೆ ಅದಾಮೇಲೆ. ಆದರೆ ಆ ಅಸತ್ಯಾಸ್ತ್ರಗಳು ಯಾವುದು ಎಂಬುದನ್ನು ತಿಳ್ಕೊಂಡು ಅವುಗಳಲ್ಲಿ ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ದನ್ನು ನಾವು ಬಿಟ್ಟು ಯೋಗ್ಯವಾದದ್ದನ್ನು ಮಾತ್ರ ಸ್ವೀಕಾರವನ್ನು ಮಾಡಬೇಕು. ಆದ್ದರಿಂದ ಅವರಿಗೆ ಭಗವಂತ ಆ ರೀತಿಯಾಗಿ ಓದೋದ್ರಿಂದ ಸುಖಪ್ರದನಾಗುತ್ತಾನೆ. ಸುರರು ಸತ್ಯಾಸ್ತ್ರವನ್ನು ಓದಿ ಸುಖಭಾಗಿಗಳಾಗುತ್ತಾರೆ. ಅವರಿಗೆ ಭಗವಂತ ನಿರಂತರ ಸುಖಪ್ರದ ಅಂತ ಅನ್ನಿಸ್ತಾನೆ. ಇದು ಪಂಚತನ್ಮಾತ್ರಗಳಿಗೂ ಶಾಸ್ತ್ರಗಳಿಗೂ ಆಶ್ರಯವಾದ ಸಾಧನ ಶರೀರದ ಮಹಿಮೆ ಇದು. ಇದು ಸಾಧನ ಶರೀರದ ಮಹಿಮೆ ಇದು. ಮುಂದೆ ದಾಸರಂತಾರೆ, ಆಡುವ ದ್ವೇಷಿ ಪರಬಡಿವ. ಕೊನೆಯ ಸಾಲು ನೋಡಿದಾಗ ಸುಖಪ್ರದನಾಗಿ ಆಡುವ ದ್ವೇಷಿ ಪರಬಡಿವ. ಭಗವಂತ ಆಡ್ತಾನ ದೇವರು. ದೇವಶೇಷ ಸ್ವಭಾವೋಯಂ. ದೇವರಿಗಿದೊಂದು ಕ್ರೀಡೆ ಅಂತೆ. ಇಷ್ಟು ಕೆಲಸಗಳೆಲ್ಲ ಮಾಡೋದು ದೇವರಿಗೊಂದು ಕ್ರೀಡೆ ಅಂತೆ. ಒಬ್ಬ ಬ್ರಾಹ್ಮಣರನ್ನ ಕರೆದು ಊಟಕ್ಕೆ ಹಾಕಬೇಕಾದ್ರೆ ವಿಳ್ಯದೆಲೆ ತಗೊಂಬ, ಬಾಳೆ ಎಲೆ ತಗೊಂಬ, ಹಣ್ಣು ತಗೊಂಬ, ಕೊನೆಗೆ ಯಾವುದೋ ಊಟಕ್ಕೆ ಕೂತಾಗ ಕೊನೆಗೆ ಮೊಸರು ತರೋದು ಮರ್ತಿರ್ತೀವಿ, ಇಲ್ಲ ಹೆಪ್ಪಾಕಿದ್ದು ಮುಗಿದು ಹೋಗ್ಬಿಟ್ಟಿರತ್ತೆ. ಹಣೆ ಬರ ಎಲ್ಲ ಆದಮೇಲೆ ಇಬ್ಬರು ಬ್ರಾಹ್ಮಣರು ಊಟದ ಎಲೆ ತೆಗೆದು, ದಂಪತಿಗಳು ಊಟದ ಎಲೆ ತೆಗೆದು ಗೋಮೆ ಹಚ್ಚಿ ಮುಗಿಸೋದ್ರಲ್ಲಿ ಉತ್ಸಪ್ಪ ಅಂತೂ ಆಯಿತು ಅಂತ ಮಾಡಲೇಬೇಕಲ್ಲ ಅಂತ ಅನ್ಕೋತೀವಿ. ಆದರೆ ಇಷ್ಟು ಜನರಿಗೆ ಎಲ್ಲವನ್ನ ಒದಗಿಸಿಕೊಟ್ಟು ಪರಮಾತ್ಮ ಕ್ರೀಡೆಯನ್ನು ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅವನ ಆನಂದಮಯ. ಏನೇ ಮಾಡಿದ್ರೂ ಅವನಿಗೆ, ಪರಮಾತ್ಮನಿಗೆ ಅವನ ಸ್ವಭಾವದಲ್ಲಿ ದುಃಖ ಅಂತ ಅನ್ನೋದು ಆಗಲ್ಲ. ನಮ್ಮದು ಆನಂದಮಯವಾದ ದೇಹ ಅಲ್ಲ, ಅದರ ಮೇಲೆ ಆವರ್ಕ ಮುಚ್ಚಿಬಿಟ್ಟಿದ್ದಾನೆ, ಏನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಅದು ಅವನಿಗೆ ಕ್ರೀಡೆ. ಪರಮಾತ್ಮನಿಗೆ ದೈತ್ಯರು ನಿಂದನೆ ಮಾಡಿದರೆ ಏನಾದ್ರು ದುಃಖ ಆಗತ್ತ? ಇದೇ ಪ್ರಶ್ನೆಯನ್ನೇ ಭಾಗವತ 7ನೇ ಸ್ಕಂದದಲ್ಲಿ ಪ್ರಾರಂಭದಲ್ಲಿ ಪರೀಕ್ಷಿತ್ ರಾಜ ಮಾಡುತ್ತಾನೆ. ಸಮಪ್ರಿಯ ಸುಹೃದ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧಿ ವಿಷಮೋ ಯಥಾ ಅಂತಾರೆ. ಪರಮಾತ್ಮನಿಗೆ ಸಮ ಆಗಿರಬೇಕು. ದೇವರು ಏನಾಗಿರಬೇಕು? ಸಮ ಅಂತ ಹೆಸರು ದೇವರಿಗೆ. ಸಮ ಅಂದರೆ ಎಲ್ಲರಿಗೂ ಸರಿಯಾಗಿ ಒಂದೇ ಥರ ಅನುಗ್ರಹ ಮಾಡಬೇಕು ಅಂತ. ಹಾಗೆ ಮಾಡ್ಲಿಕ್ಕಾಗತ್ತಾ? ಅದಿಲ್ಲ. ಮುಂದೆ ಹೇಳ್ತಾರೆ, ಇದರ ಬಗ್ಗೆ ಚೆನ್ನಾಗಿ ಹೇಳ್ತಾರೆ. ದೇವರೆಲ್ಲರಿಗೂ ಪ್ರಿಯ, ದೇವರೆಲ್ಲರಿಗೂ ಸುಹೃತ್ತು. ಅದಕ್ಕೆ ಸಮ ಅಂದರೆ ಏನರ್ಥ? ಉಡುಪಿ ಕಡೆಯಲ್ಲಿ ಒಂದು ಮಾತಂತಾರೆ, ಎಲ್ಲರಿಗೂ ಸಮ ಬಡಿಸು ಮಾರಾಯ ಅಂತ. ಸಮ ಬಡಿಸು ಅಂದರೆ ಮಕ್ಕಳಿಗೂ 2 ಸೌಟು ಪಾಯಸ, ದೊಡ್ಡವರಿಗೂ 2 ಸೌಟು ಪಾಯಸ ಅಂತ ಅರ್ಥವಾ? ಸಮ ಅಂದರೆ ಸರಿಯಾಗಿ ಅವರವರ ಯೋಗ್ಯತೆಗೆ ತಕ್ಕಂತೆ ಅಂತ. ಅದಕ್ಕೆ ವ್ಯಾಸತತ್ವಜ್ಞರು ಬರೀತಾರೆ, ಸಮ ಅಂದರೆ ಯೋಗ್ಯತಾತಿರೇಕೇಣ ಪಕ್ಷ ಪರಿಗ್ರಹ ಶೂನ್ಯತ್ವಂ ಸಮತ್ವಂ ಅಂತ. ಅವರವರ ಯೋಗ್ಯತೆಯನ್ನು ಮೀರದೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅನುಗ್ರಹವನ್ನು ಮಾಡುವುದೇ ಸಮತ್ವ ಅಂತ. ಅಂತ ಪರಮಾತ್ಮ ಎಲ್ಲರಿಗೂ ಒಂದೇ ರೀತಿ ಅನುಗ್ರಹ ಮಾಡಬೇಕು. ಅದಕ್ಕೆ ಹೇಳ್ತಾರೆ,
ಪರೀಕ್ಷಿತ್ ರಾಜ ಕೇಳ್ತಾನೆ, ಪರಮಾತ್ಮನಿಗೆ ದೈತ್ಯರ ದ್ವೇಷದಿಂದ ಅವನಿಗೇನೂ ಹಾನಿ ಆಗಲ್ಲ, ದೇವತೆಗಳ ಪೂಜೆಯಿಂದ ಪರಮಾತ್ಮನಿಗೆ ಲಾಭವೂ ಆಗಲ್ಲ, ಹಾಗಿದ್ದ ಮೇಲೆ ಪರಮಾತ್ಮ ದೇವತಾ ಪಕ್ಷಪಾತಿ ಯಾಕಾಗುತ್ತಾನೆ? ಯಾಕೆ ದೇವರಿಗೆ ಬೈದರೆ ಏನೂ ಆಗಲ್ಲ ಅಂದರೆ ಅವನ ಅಗುಣ ಅಂದರೆ ನಿರ್ಗುಣ, ಪ್ರಾಕೃತ ಗುಣಶೂನ್ಯ. ನಿರ್ಗುಣ ಅಂದರೆ ಗುಣವೇ ಇಲ್ಲದೆ ಇದ್ದವನಲ್ಲ, ಪ್ರತಿಯೊಂದಕ್ಕೂ ಏನಾರು ಒಂದು ಗುಣ ಇದ್ದೇ ಇರುತ್ತೆ. ಗುಣ ಇಲ್ಲದೆ ಇರುವ ನಿರ್ಗುಣವಾದ ವಸ್ತು ಯಾವುದೂ ಇಲ್ಲ. ಪರಮಾತ್ಮನಿಗೆ ನಿರ್ಗುಣ ಅಂತ ಯಾಕಂತಾರೆ ಅಂದರೆ ಗುಣ ಅಂದರೆ ತ್ರಿಗುಣಗಳೇ. ಈ ತ್ರಿಗುಣಗಳು ಬಹಳವಾಗಿರುವ ಜನ ಇದ್ದಾರಾದ್ರಿಂದ ಇದಿಲ್ಲ ಅಂತ ಹೇಳಲಿಕ್ಕೆ ಅವನಿಗೆ ನಿರ್ಗುಣ ಅಂತ ಹೇಳಿದ್ರು. ಅವನಿಗೆ ನಿರಾಕಾರ ಅಂತ ಯಾಕೆ ಹೇಳಿದ್ರು ಅಂದರೆ ಪ್ರಾಕೃತ ಗುಣ ಇರುವ ಜನರೇ ಬಹಳವಾಗಿರೋದ್ರಿಂದ ಈ ಆಕಾರ ಇಲ್ಲ ಅಂತ ಹೇಳಿದ್ರು. ಎಣ್ಣೆನೇ ಸಿಗಲ್ಲ ಅಮೆರಿಕಾದಲ್ಲಿ ಅಂದರೆ ನಿಮ್ಮ ಇಲ್ಲಿಯ ಕಂಪನಿ ಸಿಗಲ್ಲ ಅಂತ ಅರ್ಥ, ಬೇರೆ ಕಂಪನಿ ಸಿಗತ್ತೆ. ಆದ್ದರಿಂದ ಭಗವಂತನಿಗೆ ದೈತ್ಯರು ನಿಂದನೆ ಮಾಡಿದರೆ ಯಾರಿಗೆ ಪ್ರಾಕೃತ ದೇಹ ಇರುತ್ತೆ, ಪೃಥ್ವಿ ಅಪ್ಪು ತೇಜ ವಾಯು ಆಕಾಶದಿಂದ ನಿರ್ಮಿತವಾದ ದೇಹ ಇರುತ್ತೆ, ಯಾರಿಗೆ ಸ್ವಂತ ದೇಹ ಇರಲ್ಲ ಅವರಿಗೆ ದುಃಖ ಆಗತ್ತೆ. ಯಾರದು? ನಾವು. ನಮಗೆ ಬೈದರೆ ದುಃಖ, ಹೊಗಳಿದರೆ ಆನಂದ, ಸನ್ಮಾನ ಮಾಡಿದರೆ ಆನಂದ, ಅವಮಾನ ಮಾಡಿದರೆ ದುಃಖ, ಹೊಡೆದರೆ ದುಃಖ, ಗಂಧ ಹಚ್ಚಿದರೆ ಆನಂದ. ಯಾಕೆ? ಇದು ಪ್ರಾಕೃತ ಗುಣದ ಬಾಡಿಗೆಯ ಮನೆಯ ಸಂಪರ್ಕ. 20 ವರ್ಷ ಬಾಡಿಗೆ ಮನೆಯಲ್ಲಿದ್ರೆ ಏನಾಗ್ತಾನೆ ಹೇಳ್ರಿ? ಟೆನೆನ್ಸಿ ಆಕ್ಟ್ಗೆ ಹಾಕ್ಬಿಡ್ತಾನೆ. ಬೇರೆ ಮನೆ ಇಲ್ಲ, ನಂದು ಇದೇ ಮನೆ ಕೊಡಬೇಕು ನನಗೆ, ಇದಿಲ್ಲದಿದ್ರಿಲ್ಲ ಅಂತ. ಪುಣ್ಯಕ್ಕೆ ಈ ಮನೆಯಿಂದ ದೇವರು ಬಲವಂತವಾಗಿ ಒದ್ದು ಬಿಡಿಸ್ತಾನೆ, ಆದ್ದರಿಂದ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ನೀವಾಗೆ ಬನ್ರಿ ಅಂದರೆ ನಾವು ಮಕ್ಕಳನ್ನು ಕೂಡ ಪಡೀತಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ಸಂಪತ್ತೆಲ್ಲ ಮಕ್ಕಳು ಕೊಡಬೇಕು, ಮೊಮ್ಮಕ್ಕಳು ಕೊಡಬೇಕು ಅಂತ. ನಮಗೆ ಸಾವಿದೆ ಅನ್ನುವುದು ನಿಶ್ಚಯವಾದ್ದರಿಂದ ತಿನ್ಕೊಂಡು ಹೋಗ್ಲಿ, ಯಾರು ಹಾಳಾಗಿ ಹೋಗ್ಲಿ ಅಂತ ನಾವು ಮಕ್ಕಳು ಮರಿ ಅಳಿಯ ಮಾಡ್ಕೋತಾ ಇದ್ದೀವಿ ಹೊರತು ಇಲ್ಲದೇ ಮಾಡ್ಕೋತಾ ಇರಲಿಲ್ಲ. ಆದ್ದರಿಂದ ಇಲ್ಲಿ ಪರಮಾತ್ಮ ತಾನೇನಾಗಿದ್ದಾನೆ? ಪ್ರಾಕೃತ ಗುಣಶೂನ್ಯನಾಗಿದ್ದಾನೆ. ಬೈದರೂ ಅವನಿಗೆ ಏನೂ ವಿಕಾರವಾಗೋದಿಲ್ಲ, ಪೂಜೆ ಮಾಡುವುದರಿಂದಲೂ ವಿಕಾರ ಆಗೋದಿಲ್ಲ ಅಂಥವನು ಪರಮಾತ್ಮ. ಆದ್ದರಿಂದ ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚಾಗುಣಸ್ಯ ಹಿ. ಆದ್ದರಿಂದ ಪರಮಾತ್ಮನಿಗೆ ಹೀಗಿರೋದ್ರಿಂದ ಅವನಿಗೆ ಯಾಕೆ ಇದೆಲ್ಲ ಆಗತ್ತೆ ಅಂದರೆ ಅದಕ್ಕೆ ಹೇಳ್ತಾರೆ, ಆಡುವ ಪರಮಾತ್ಮ ಏನು ಮಾಡ್ತಾನೆ? ಅಸುರರು ನಿಂದಿಸಿದರೆ ಪರಮಾತ್ಮ ಅವರಿಗೆ ನಗುತ್ತಲೇ ಕ್ರೀಡಿಸ್ತಲೇ ದುಃಖ ಕೊಡ್ತಾನೆ ಅಲ್ವಾ? ಜಗನ್ನಾಥದಾಸರು ಇದನ್ನು ಹೇಳಿದರು. ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಅಲ್ಲ ಸುಯೋಧನ ಸುರಪತನೆಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ ಅಂತ ದಾಸರು ಹೇಳಿದ್ದಾರೆ. ನಗನಗತಾ ಕೊಡ್ತಾನಂತೆ. ಈ ಅಂಗಡಿನಲ್ಲಿ ಸೇಲ್ಸ್ ಗರ್ಲ್ಸ್ ಇರ್ತಿರ್ತಾರೆ, ಅವರಿಗೆ ಹೇಳಿಬಿಟ್ಟಿರ್ತಾರೆ, ಅಂಗಡಿ ಬಂದಾಗಿಂದ ಹೋಗೋ ತನಕ ಬರೀ ನಗತಲೇ ಇರಬೇಕು ನೀವು. ಅವರು ಸೇಲ್ಸ್ ಗರ್ಲ್ಸು ನಗನಗತಾ ಇರೋದು ನೋಡ್ಬಿಟ್ಟು, ಯಾಕೆಂದರೆ ಯಾವಾಗಲೂ ಗಂಟು ಹಾಕ್ಕೊಂಡವ್ರ ಮಕ್ಕಳನ್ನೇ ನೋಡಿರ್ತೀವಿ ನಾವು. ಅಲ್ಲಿ ಒಂದು ಕಡೆ ಆದರೂ ಹೋದ್ರು, ಅಂಗಡಿಗೆ ಹೋದರಾದರೂ ನಗನಗತಾ ಇರ್ತಾರಲ್ಲ ಅಂತ. ಎಲ್ಲರ ಸೀರೆ ಡ್ಯಾಮೇಜ್ ಆಗಿದ್ರೆ, ಪಂಚೆ ಡ್ಯಾಮೇಜ್ ಆಗಿದ್ರೆ, ಪದಾರ್ಥ ಕಡಿಮೆ ಹಾಕಿದ್ರು ಕೂಡ ಅವರ ನಗುಮುಖ ನೋಡಿಕೊಂಡು ಟೋಪಿ ಬಿದ್ದು ಬಂದಿರ್ತೀವಿ ನಾವು. ಪರಮಾತ್ಮನು ಹಾಗೆ ಮಾಡ್ತಾನಂತೆ. ನಗುತ್ತ ಅತಿ ಶೀಘ್ರದಿಂದಲೇ ಸುರಪತನೆಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ ಅಂತ. ನಗುತ್ತ ಅತಿ ಶೀಘ್ರದಿಂದಲೇ ದುರ್ಯೋಧನನಿಗೆ ಸಂಪತ್ತು ಕೊಡುವಾಗ ನಗನಗ್ತಾ ಕೊಟ್ಟಂತೆ. ದುರ್ಯೋಧನ ತಿಳ್ಕೊಂಡ ಒಳ್ಳೆ ಸಂಪತ್ತೇ ಕೊಟ್ಟಿದ್ದಾನೆ ಅಂತ. ಆದರೆ ದುರ್ಯೋಧನ ತಗೊಂಡು ಹೋಗಿದ್ದ ಸಂಪತ್ತೇನಾಯಿತು? ನಾಶ ಆಯಿತು. ಇದು ಪರಮಾತ್ಮ ಏನು ಮಾಡ್ತಾನೆ? ನಗತಲೇ ಕ್ರೀಡಿಸ್ತಾ ಇರ್ತಾನೆ, ದುಃಖವನ್ನು ಕೊಡ್ತಾನೆ. ಆಡುವ ಹಾರಾಡತಕ್ಕಂಥ ದ್ವೇಷಿಪರನ್ನ ಪರಮಾತ್ಮ ಹಾಗೆ ಬಡಿತಾನೆ ಕೂಡ. ಅತಿ ಹಾರಾಟ, ಅತಿ ದ್ವೇಷ ಮಾಡ್ತಕ್ಕಂಥವರನ್ನ ಆಡುವ ದ್ವೇಷಿಪರ ಬಡಿವ ಸುರಾಸುರರಿಗೆ ನಿರಂತರ ಸುಖಾಸುಖಪ್ರದನಾಗಿ. ಇನ್ನೊಂದು ವಿಚಾರ ಇಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ದೇಹೇಂದ್ರಿಯ ಪ್ರಾಣ ಮನೋಧಿಯಾಮ್ಯೆ ಅಂತ ಹೇಳುವಾಗ ನಮ್ಮ ದೇಹದಲ್ಲಿ ಅಭಿಮಾನಿಗಳು ಬೇರೆ ಬೇರೆ ಇದ್ದಾರೆ. ಒಂದು ನಾವು, ಒಂದು ಬ್ರಹ್ಮ, ಒಂದು ಪುರಂಜನ, ಇನ್ನೊಬ್ಬ ಕಲಿ. ಒಬ್ಬ ಮನುಷ್ಯರ ದೇಹಕ್ಕೆ ಇಷ್ಟು ಜನ ಅಭಿಮಾನಿಗಳು ನೋಡ್ರಿ. ಇಲ್ಲಿ ನಾವೇನು ತಿಳ್ಕೊಂಡಿದ್ದೀವಿ? ನಾವೊಬ್ಬರೇ ಅಭಿಮಾನಿಗಳು ಅಂತ ತಿಳ್ಕೊಂಡಿದ್ದೇವೆ. ನಾವೊಬ್ಬರೇ ಅಭಿಮಾನಿಗಳಲ್ಲ, ತುಂಬ ಜನ ಅಭಿಮಾನಿಗಳು ಇಲ್ಲಿದ್ದಾರೆ. ನಮ್ಮ ದೇಹವನ್ನು ಕಂಟ್ರೋಲ್ ಮಾಡ್ತಕ್ಕಂಥವ್ರು ಇವರಲ್ಲ. ಮನುಷ್ಯ ಜೀವಾಭಿಮಾನಿ ಪುರಂದರ, ಬ್ರಹ್ಮ ದೇವಜೀವಾಭಿಮಾನಿ ಮುಖ್ಯವಾದವನು, ನಾವು ಸಾಮಾನ್ಯ ಅಭಿಮಾನಿಗಳು. ಕಲಿಯೂ ಇಲ್ಲಿ ಅಭಿಮಾನಿಯಾಗಿರ್ತಾನೆ. ನಮ್ಮಲ್ಲಾಗುವ ಸತ್ಕರ್ಮಗಳು ದೇವತೆಗಳಿಂದ ಆಗತ್ತಾದ್ದರಿಂದ
ಆ ಸತ್ಕರ್ಮಗಳಿಂದ ಬರ್ತಕ್ಕಂಥ ಪುಣ್ಯದಲ್ಲಿ ಭಾಗ ದೇವತೆಗಳಿಗೆ ಹೋಗ್ಬಿಡುತ್ತೆ. ನಿಯರ್ ಬೈ 85% ಹೊರಟೋಗ್ಬಿಡುತ್ತೆ. ಆ 85% ಬ್ರಹ್ಮದೇವರಿಗೆ ಹೆಚ್ಚು, ಬ್ರಹ್ಮದೇವರಿಗಿಂತ ಪರಮಾತ್ಮನಿಗೆ 80% ಹೊರಟೋಗ್ಬಿಡುತ್ತೆ. ಉಳಿದ 5% ಮಾತ್ರ ದೇವತೆಗಳಿಗೆ ಸಿಗತ್ತೆ. ಅಲ್ಲಿ ನಮಗೆ ಸಿಕ್ಕ ಸುಖ ಎಷ್ಟು ಅಂತ ಲೆಕ್ಕ ಹಾಕೊಳ್ರಿ. ಭಾರಿ ಸುಖ ಸಿಕ್ಕಿಬಿಡ್ತು ಅಂತ ನಾವು ತಿಳ್ಕೊಂಡಿರ್ತೀವಿ. ನಮಗಾದ ಸುಖ ಇಷ್ಟೇ, ಹೆಚ್ಚು ಸುಖ ಆದರೂ ನಾವು ತಟ್ಕೊಳ್ಳಾರೆವು. ಇನ್ನೆರಡನೇದಾಗಿ ನಮಗೆ ಪಾಪ ಮಾಡ್ತೇವೆ. ಕಲಿ ಪ್ರೇರಣೆಯಿಂದ ಪ್ರಾರಬ್ಧ ಕರ್ಮದ ವಶಕ್ಕೆ ಒಳಗಾಗಿ ದೇವತೆಗಳು ಕಲ್ಯಾಣಿಗಳ ಒಳಗೆ ನಿಂತು ಪಾಪಕರ್ಮದ ಪ್ರೇರಣೆಯನ್ನು ಮಾಡ್ತಾರೆ. ಆ ಪಾಪಕರ್ಮದ ಪ್ರೇರಣೆ ಮಾಡಿದಾಗ ಆ ಪಾಪಕರ್ಮದ ಫಲ ಯಾರಿಗೆ ಅಂದರೆ ದೇವತೆಗಳೇ ನಿಂತು ಕಲ್ಯಾದಿ ದೇವತೆಗಳಲ್ಲಿ ನಮ್ಮಲ್ಲಿ ಮಾಡಿಸಿದ್ದರಿಂದ ಪಾಪದ ಫಲದ 95% ಯಾರಿಗೆ? ಕಲ್ಯಾದಿ ದೈತ್ಯರಿಗೆ. ಇದನ್ನು ರಾಘವೇಂದ್ರ ಸ್ವಾಮಿಗಳು ಪ್ರಾತಸಂಕಲ್ಪ ಗದ್ಯದಲ್ಲಿ ಬಹಳ ಚೆನ್ನಾಗಿ ಅದರ ವಿವರಣೆಯನ್ನು ಮಾಡಿದ್ದಾರೆ. ಆ ಉಳಿದ 5% ಕಲಿ ಕೆಳಗಿರ್ತಾರಲ್ಲ, ನಮ್ಮಲ್ಲಿ 24 ಜನ ತತ್ವಾಭಿಮಾನಿಗಳಿದ್ದಂತೆ ಅವರು ಇರ್ತಾರೆ ನಮ್ಮ ದೇಹದಲ್ಲಿ. ಅವರಿಗೆಲ್ಲರಿಗೆ ಹಂಚಿ ಉಳಿದ ಸ್ವಲ್ಪ ದುಃಖವಷ್ಟೇ ನಮಗೆ ಬರುತ್ತೆ. ಆ ಸ್ವಲ್ಪ ದುಃಖವನ್ನೇ ನಮಗೆ ತಡ್ಕೊಳ್ಳಿಕ್ಕಾಗಲ್ಲ. ಅಂದರೆ ಇದಕ್ಕೆ ಅರ್ಥ ಆಗತ್ತೆ ನಿಮಗೆ. ಸುರಾಸುರರಿಗೆ ನಿರಂತರ ಸುಖಾಸುಖಪ್ರದನಾಗಿ ದೇವತೆಗಳು ನಮಗೆ ಪುಣ್ಯದ ಕೆಲಸವನ್ನು ಮಾಡಿಸಿ ಸುಖವನ್ನು ಕೊಡ್ತಾರಾದ್ರಿಂದ ಅವರಿಗೆ ಸುಖವನ್ನೇ ಪರಮಾತ್ಮ ಕೊಡ್ತಾನೆ. ದೈತ್ಯರು ನಮ್ಮಲ್ಲಿ ನಿಂತು ಕಲ್ಯಾದಿ ದೈತ್ಯರು ಪಾಪಕರ್ಮ ಪ್ರೇರಕರಾಗಿ ನಮ್ಮಿಂದ ಪಾಪಗಳನ್ನು ಮಾಡಿಸಿ ದುಃಖವನ್ನು ಕೊಡ್ತಾರಾದ್ರಿಂದ ಅವರಿಗೆ ಹೆಚ್ಚಿನ ದುಃಖದ ಭಾಗ ಅವರಿಗೆ, ಅದು ಅವರಿಗೆ ಸಾಧನೆ. ಆದ್ದರಿಂದ ಪರಮಾತ್ಮ, ಇದು ಪರಮಾತ್ಮ ತನಗಾಗಿ ಸುಖ, ತನ್ನನ್ನು ಹೊಗಳಿದ್ದರಿಂದ ಸುಖ, ತನ್ನನ್ನು ತೆಗಳಿದ್ದರಿಂದ ದೇವರು ದುಃಖ ಅಂತ ಯಾವುದನ್ನು ಕೊಡೋದಿಲ್ಲ. ತನ್ನ ಸುಖಕ್ಕಾಗಿ ಕೆಲವರನ್ನು ತಬ್ಬಿಕೊಳ್ಳೋದಾಗಲಿ, ತನ್ನ ನೆಮ್ಮದಿಗೋಸ್ಕರವಾಗಿ ಕೆಲವರನ್ನು ದೂರ ಇಡೋದಾಗಲಿ, ಪರಮಾತ್ಮನ ಅವರವರ ವರ್ತನೆಗೆ ಅನುಗುಣವಾಗಿ ಸಜ್ಜನರನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುತ್ತಾನೆ. ಜ್ಞಾನಿ ಸಚ ಮಮ ಪ್ರಿಯ ಅಂತ ಪರಮಾತ್ಮ ಹೇಳಿದಂತೆ ದುರ್ಜರನ್ನು ಬಡದು ಪರಮಾತ್ಮ ದೂರಕ್ಕೆ ತಳ್ಳಿಬಿಡ್ತಾನೆ. ಆದ್ದರಿಂದ ಅಂಥ ಅವನು ನಮ್ಮ ಶರೀರದೊಳಗೆ ನಮ್ಮೊಂದಿಗೆ ಇರ್ತಾನೆ. ಆದ್ದರಿಂದ ನಾವು ನಮ್ಮವರನ್ನು ತಬ್ಬಿಕೊಳ್ಳುತ್ತೇವೆ. ಸಜ್ಜನರನ್ನು ನೋಡಿದಾಗ ಯಾಕೆ ಸಜ್ಜನರು ತಬ್ಬಿಕೋತಾರೆ ಅಂದರೆ ಪರಮಾತ್ಮ ಇದ್ದಾನೆ, ಅಲ್ಲೊಂದು ಭಗವದ್ ರೂಪ ಇದೆ, ಇಲ್ಲೊಂದು ಭಗವದ್ ರೂಪ ಇದೆ ಅಂತ. ಸಾಮಾನ್ಯವಾಗಿ ಬ್ರಹ್ಮೋತ್ಸವಗಳಾದಾಗ ತಿರುಪತಿಯಲ್ಲಿ ನಾವು ಇದನ್ನು ನೋಡ್ತಾ ಇದ್ವಿ. ತುಂಬ ಪೂರ್ವಜರಿದ್ದಾಗ, ಪೂರ್ವ ಪಂಡಿತರು, ಪೂರ್ವ ಜ್ಞಾನಿಗಳು, ದಾಸರು ಇದ್ದಾಗ ದೇವರು ಬಂದು ಸ್ವಸ್ಥಳಕ್ಕೆ ನಿಂತರೆ ಎಲ್ಲರಿಗೂ ಆನಂದ. ಒಂದು ಬ್ರಹ್ಮೋತ್ಸವ, ದೇವರು ಸ್ವಾಮಿ ಉತ್ಸವ ನಮಗೆ ಮಾಡಿಕೊಟ್ಟ ಅಂತ. ಹಾಗೆ ನಮಗಾಗದವರನ್ನ ನಾವು ದೂರ ತಳ್ತೀವಿ, ಆದವರನ್ನ ಆಲಿಂಗನ ಮಾಡಿಕೊಳ್ತೇವೆ. ಈ ಶಾರೀರಿಕ ಮಾನಸಿಕ ಕ್ರಿಯೆಗಳಿಗೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚಭೂತಗಳೊಳಗೆ ಭಗವಂತನ ಸನ್ನಿಧಾನಯುಕ್ತವಾದ ಪಂಚ ತನ್ಮಾತ್ರಗಳಿರ್ತಕ್ಕಂಥದ್ದೇ ಕಾರಣವಾಗಿದೆ ಎಂಬುದನ್ನು ನಾವು ಈಗ ಈ ಒಂದು ರೀತಿಯಿಂದ ತಿಳಿದಾಗ, ಈ ಸಂಧಿಯನ್ನು ಓದೋದರಿಂದ ರೋಗ, ಅಪಮೃತ್ಯು ಮತ್ತು ದಾಸರು ಹೇಳಿದ್ದಾರೆ ಜ್ವರಹರಾಕ್ವಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳು ಇರದೆ ಪೋಪು ಅಂತ ಹೇಳಿದ್ದಾರೆ. ಅದರಿಂದ ಅಪಮೃತ್ಯು ಪರಿಹಾರ ಆಗತ್ತೆ ಅನ್ನೋದನ್ನು ಕೂಡ ದಾಸರಾಯರು ಮುಂದೆ ಹೇಳ್ತಾರೆ. ಆದ್ದರಿಂದ ಈ ಮೊದಲನೇ ಪದ್ಯ, ಭೂಸಲಿಲ ಶಿಖಿ ಪವನ ಭೂತ ಆಕಾಶದೊಳಗೆ 5 ತನ್ಮಾತ್ರ ಸಹಿತ 1+50 ವರ್ಣ ವೇದ್ಯ ಈ ಶರೀರದಿ ವ್ಯಾಪಿಸಿರ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖಪ್ರದನಾಗಿ ಆಡುವ ದ್ವೇಷಿ ಪರಬಡಿವ. ಹೀಗೆ ಜಗನ್ನಾಥದಾಸರು ಇದನ್ನು ಹೇಳಿ ಮುಂದೆ ಪ್ರಣವ ಪಂಚಮಹಾಯಜ್ಞ ಸಂಧಿಯಲ್ಲಿ ಓಂಕಾರದ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದರು. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ವಿಶ್ವಾದಿ ಭಗವದ್ ರೂಪಗಳು ಅದಕ್ಕೆ ನಿಯಾಮಕವಾಗಿರ್ತಕ್ಕಂಥದ್ದನ್ನು, ಅದರ ಸಂಕ್ಷೇಪ ಏನು ಅನ್ನೋದನ್ನು ನಾಳಿನ ದಿವಸ ಸಾಯಂಕಾಲ ಪುನಃ ನಿರೂಪಣೆ ಮಾಡ್ತಾರೆ. ನಾಳೆ ಪುನಃ 4:00 ಭೇಟಿ ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸುಖಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.